ಆಗ್ರೋ ಪ್ರೊಸೆಸಿಂಗ್ ಅಲ್ಲಿ ಆಗ್ರೋ ಪ್ರೊಸೆಸಿಂಗ್ ಕೃಷಿ ಸಂಸ್ಕರಣೆ. What they do in agro processing? ಕೃಷಿ ಸಂಸ್ಕರಣೆ ಏನಕ್ಕೆ ಅಂತಂದ್ರೆ ವಾಟ್ ಇಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿಸ್ ಆಗ್ರೋ ಪ್ರೊಸೆಸಿಂಗ್ ಅಂದ್ರೆ ಒಂದು ಟು ಇನ್ಕ್ರೀಸ್ ದ ಇನ್ಕಮ್ ಆಫ್ ಫಾರ್ಮರ್, ಇನ್ಕ್ರೀಸ್ ದ ಇನ್ಕಮ್ ಆಫ್ ಫಾರ್ಮರ್ಸ್ ರೈತರ ಒಂದು ಆದಾಯವನ್ನ ಹೆಚ್ಚಿಸೋದು. ಮತ್ತೆ ಆಗ್ರೋ ಪ್ರೊಸೆಸಿಂಗ್ ಗೆ ಇಂಡಸ್ಟ್ರಿನ ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ನ ಸೊ ಇಂಡಸ್ಟ್ರೀಸ್ ನ ಪ್ರಮೋಟ್ ಮಾಡೋದು, ಇನ್ಕ್ರೀಸಿಂಗ್ ದ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ನ ಪ್ರಮೋಟ್ ಮಾಡೋದು, ಅದರಿಂದ ಎಂಪ್ಲಾಯ್ಮೆಂಟ್ ಸೃಜನೆ ಆಗುತ್ತೆ. ಓಕೆ, ಕ್ರಿಯೇಷನ್ ಆರ್ ಜನರೇಷನ್ ಆಫ್ ಎಂಪ್ಲಾಯ್ಮೆಂಟ್. ಮತ್ತೆ ಮೂರನೇದಿಂದ ಎಕ್ಸ್ಪೋರ್ಟ್ ಮಾಡ್ಬೋದಲ್ಲ. ಟೊಮೆಟೊ ತಗೊಂಡಿಲ್ಲ ಅಂತಂದ್ರು ಕೆಚಪ್ ಗಳನ್ನ ಇಂಡಿಯಾದಿಂದ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ಬೋದು ಅಲ್ವಾ. ಸೊ ಇವೆಲ್ಲ ಕಾರಣಕ್ಕೆ ಆಗ್ರೋ ಪ್ರೊಸೆಸಿಂಗ್ ಮಾಡ್ತಾರೆ. ಇಲ್ಲಿ ದೇ ಆರ್ ಟಾರ್ಗೆಟಿಂಗ್ 3 ಸೆಕ್ಟ್ ಆಫ್ ಪೀಪಲ್. ಸೊ ಇವರಿಗೆ ಜಾಸ್ತಿ ಎನ್ಕರೇಜ್ಮೆಂಟ್ ಕೊಡಬೇಕು ಅಂತ. 3 ಸೆಕ್ಟ್ ಆಫ್ ಪೀಪಲ್ ಯಾರು ಅಂತಂದ್ರೆ, ಸೊ 1 section is rural SHG, ರೂರಲ್ ವುಮನ್, ಮಹಿಳಾ ಸ್ವಸಹಾಯ ಗುಂಪುಗಳು SHG. ಓಕೆ, ಸೊ ಇವರಿಗೆ ಆಗ್ರೋ ಪ್ರೊಸೆಸಿಂಗ್ ಗೆ ಅಥವಾ ಆಹಾರ ಸಂಸ್ಕರಣೆಗೆ ಸೊ ಅವರಿಗೆ ಆದ್ಯತೆ ಕೊಡಬೇಕು ಅಂತ. ನೆಕ್ಸ್ಟ್ ಎರಡನೇದು ಯಾರಪ್ಪ ಅಂದ್ರೆ ಫಾರ್ಮರ್ಸ್, ಮತ್ತೆ ಮೂರನೇದು ಫಾರ್ಮ್ ವುಮೆನ್, ಓವರ್ ಆಲ್ ಫಾರ್ಮರ್ಸ್ ಮತ್ತೆ ಫಾರ್ಮ್ ವುಮೆನ್, ಕೃಷಿ ಮಹಿಳೆ ಅಥವಾ ರೈತ ಮಹಿಳೆ, ಇವ್ರಿಗೆ ಆದ್ಯತೆ ಕೊಟ್ಟು ಆಗ್ರೋ ಪ್ರೊಸೆಸಿಂಗ್ ಗೆ ಎನ್ಕರೇಜ್ ಮಾಡ್ಬೇಕು. ಫಂಡ್ಸ್ ಎಲ್ಲ ಕೊಡುತ್ತೆ ಗವರ್ಮೆಂಟ್. ಎನ್ಕರೇಜ್ ಮಾಡೋದಂದ್ರೆ ಅದೇನೆ. ಓಕೆ, ಸೊ ಆಗ್ರೋ ಪ್ರೊಸೆಸಿಂಗ್ ಎಕ್ವಿಪ್ಮೆಂಟ್ಸ್ ಅನ್ನ ಕೊಡ್ತಾರೆ. ಇವರು ವ್ಯಾಲ್ಯೂ ಅಡಿಷನ್ ಮಾಡ್ತಾರೆ. ಓಕೆ, ವ್ಯಾಲ್ಯೂ ಅಡಿಷನ್ ಅಂತಂದ್ರೆ ಆಗ್ಲೇ ಹೇಳಿದ್ನಲ್ಲ, ಮೌಲ್ಯವರ್ಧನೆ, ಆಹಾರ ಪದಾರ್ಥಗಳ ಮೌಲ್ಯವರ್ಧನೆ, ಅದರಿಂದ ಇನ್ಕಮ್ ಜನರೇಟ್ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದು ಟಾರ್ಗೆಟಿಂಗ್ ರೈಸ್ ಫ್ಯಾಲೋ ಏರಿಯಾಸ್ ಅಂತ ಈ ಸ್ಕೀಮ್ ನೋಡಿ. ಟಾರ್ಗೆಟಿಂಗ್ ರೈಸ್ ಫ್ಯಾಲೋ ಏರಿಯಾಸ್. ರೈಸ್ ಫ್ಯಾಲೋ ಏರಿಯಾಸ್, ಟಾರ್ಗೆಟಿಂಗ್ ರೈಸ್ ಫ್ಯಾಲೋ ಏರಿಯಾಸ್. ಈಗ ಭತ್ತದ ಗದ್ದೆ ಅನ್ಕೊಳ್ಳಿ ಇದನ್ನ. ಈ ಭತ್ತದ ಗದ್ದೆಯಲ್ಲಿ ಭತ್ತ ಬೆಳೆದಿದ್ದಾರೆ. ಈಗ ಕಟಾವ್ ಮಾಡಿದ್ರು, ಹಾರ್ವೆಸ್ಟ್ ಮಾಡಿದ್ರು. ಕಟಾವ್ ಮಾಡಿದ ನಂತರ ಈ ಮಣ್ಣಲ್ಲಿ ಮಾಯಿಶ್ಚರ್ ಹಂಗೆ ಇರುತ್ತೆ, ತೇವಾಂಶ, ಆರ್ದ್ರತೆ ಹಂಗೆ ಇರುತ್ತೆ. ಸೊ ಭತ್ತ ವಾಟರ್ ಇಂಟೆನ್ಸಿವ್ ಕ್ರಾಪ್, ಹೆಚ್ಚು ನೀರನ್ನ ಬೇಡಬಲ್ಲಂತಹ ಒಂದು ಬೆಳೆ. ಸೊ ಭತ್ತ ಬಂದಾದ್ಮೇಲೆ ಕಟಾವ್ ಮಾಡ್ಕೊಂಡಿದ್ದಾರೆ, ಕೊಯ್ಲು ಮಾಡ್ಕೊಂಡಿದ್ದಾರೆ, ಹಾರ್ವೆಸ್ಟ್ ಆಗಿದೆ. ಈಗ ದ ಸಾಯಿಲ್ ಹ್ಯಾಸ್ ರಿಟೇನ್ಡ್ ಸಮ್ ಮಾಯಿಶ್ಚರ್. ಒಂದೇ ಸತಿ ಕಟಾವ್ ಆಗಿದ ತಕ್ಷಣ ಎವಾಪರೇಟ್ ಆಗಲ್ಲ, ಆ ಸಾಯಿಲ್ ಅಲ್ಲಿ ಮಾಯಿಶ್ಚರ್ ಇರುತ್ತೆ. ಅಷ್ಟು ದಿನ ಸತತವಾಗಿ ನೀರು ಉಣಿಸಿರ್ತೀವಲ್ಲ ಭತ್ತದ ಗದ್ದೆಗಳಿಗೆ, ಆ ಮಾಯಿಶ್ಚರ್ ಹಾಳಾಗ್ಬಾರ್ದು ಅಂದ್ರೆ ಇಮ್ಮಿಡಿಯೇಟ್ ಆಗಿ ಕಟಾವ್ ಮಾಡಿದ ತಕ್ಷಣನೇ ಒಂದು ಬೆಳೆಗಳನ್ನ ಹಾಕ್ಬೇಕು. ಯಾವ ಬೆಳೆ ಹಾಕಕ್ ಹೇಳ್ತಿದ್ದಾರೆ ಅಂತಂದ್ರೆ, ಈ ಒಂದು ಟಾರ್ಗೆಟಿಂಗ್ ರೈಸ್ ಫ್ಯಾಲೋ ಏರಿಯಾಸ್ ಅಲ್ಲಿ ರೆಸಿಡ್ಯೂಯಲ್ ಮಾಯಿಶ್ಚರ್ಗೋಸ್ಕರ ಸೊ ದೇ ಆರ್ ಥಿಂಕಿಂಗ್ ಟು ಗ್ರೋ ಸಮ್ ಕ್ರಾಪ್ಸ್, ಎಸ್ಪೆಷಲಿ ಆಯಿಲ್ ಸೀಡ್ಸ್ ಅಂಡ್ ಪಲ್ಸಸ್. ಈ ಮಾಯಿಶ್ಚರ್ ಅನ್ನ ನಾವು ಸದ್ಬಳಕೆ ಮಾಡ್ಕೊಳ್ಳಿಕ್ಕೆ, ಫಾರ್ ಪ್ರಾಪರ್ ಯುಟಿಲೈಸೇಷನ್ ಆಫ್ ದ ಮಾಯಿಶ್ಚರ್ ವಿಚ್ ಇಸ್ ರಿಟೈನ್ಡ್ ಇನ್ ಪ್ಯಾಡಿ ಫೀಲ್ಡ್ ಆಫ್ಟರ್ ಇಟ್ಸ್ ಹಾರ್ವೆಸ್ಟ್. ಓಕೆ, ಸೊ ಆಯಿಲ್ ಸೀಡ್ಸ್ ಮತ್ತೆ ಪಲ್ಸಸ್, ಎಣ್ಣೆಕಾಳುಗಳು ಮತ್ತೆ ಬೇಳೆಕಾಳುಗಳನ್ನ ಇದರಲ್ಲಿ ಬೆಳ್ಕೋಬಹುದಂತೆ. ಸೊ ಅದಕ್ಕೆ ಹೆಚ್ಚಿನ ನೀರಿನ ಅಗತ್ಯ ಇರೋದಿಲ್ಲ. ಇದೇ ಒಂದು ಮಣ್ಣಲ್ಲಿ ಅವುಗಳನ್ನ ಆರಾಮಾಗಿ ಬೆಳಿಬಹುದು ಅಂತ. ಸೊ ಇದಕ್ಕೆ ಫಂಡ್ ಮಾಡ್ತಿರೋದು ಸ್ಟೇಟ್ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ 60:40 ರೇಷಿಯೋದಲ್ಲಿ. 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ. ಟಾರ್ಗೆಟಿಂಗ್ ರೈಸ್ ಫ್ಯಾಲೋ ಏರಿಯಾಸ್, ಕನ್ನಡದಲ್ಲಿ ಈ ಒಂದು ಭತ್ತ ಬೆಳೆದಂತಹ ಈ ಭೂಮಿಯನ್ನ ನಾವು ಗುರಿಗೊಳಿಸೋದು ಅಂತ. ಭತ್ತ ಬೆಳೆದ ಭೂಮಿಯಲ್ಲಿ, ಓಕೆ, ಬೆಳೆದು ಕೊಯ್ಲು ಆದ ನಂತರ ಆ ಭೂಮಿಯಲ್ಲಿ
ಸೊ ನಾವು ಕೆಲವೊಂದು ಬೇರೆ ಬೆಳೆಗಳನ್ನ ಅದೇ ಒಂದು ತೇವಾಂಶದಲ್ಲಿ ಬೆಳೆಯೋದು. ಅದು ಯಾವ್ದು ಅಂತಂದ್ರೆ ಆಯಿಲ್ ಸೀಡ್ಸ್ ಮತ್ತೆ ಪಲ್ಸಸ್. ಓಕೆ, ಯಾಕಂದ್ರೆ ನಮ್ಗೆ ಆಯಿಲ್ ಸೀಡ್ಸ್ಗೆ ಅಂತ ಎಲ್ಲೋ ರೆವಲ್ಯೂಷನ್ ಮಾಡಿದ್ವಿ ಅಂತ ಏನ್ ಯಶಸ್ಸಾಗಿಲ್ಲ. ಇವಾಗ್ಲೂ ಕೂಡ ವಿ ಇಂಪೋರ್ಟಿಂಗ್ ಆಯಿಲ್ ಫ್ರಮ್ ಅದರ್ ನೇಷನ್ಸ್. ಬೇರೆ ದೇಶಗಳಿಂದ ಎಣ್ಣೆ ಕಾಳುಗಳನ್ನ ಇವಾಗ ಮೊಜಾಂಬಿಕು, ಓಕೆ, ಸೊ ಆಫ್ರಿಕನ್ ನೇಷನ್ಸ್ ಇಂದ, ಆಸ್ಟ್ರೇಲಿಯಾ ಇಂದ ಎಲ್ಲ ಕೂಡ ನಾವು ಇಂಪೋರ್ಟ್ ಮಾಡ್ಕೊತೀವಿ ಆಯಿಲ್ ಸೀಡ್ಸ್ ಅನ್ನ. ಓಕೆ, ಎಸ್ಪೆಷಲಿ ಆಫ್ರಿಕನ್ ನೇಷನ್ಸ್ ಇಂದ. ಯಾಕೆ ಅಂತಂದ್ರೆ ನಮ್ಮಲ್ಲಿ ವಿ ಹ್ಯಾವ್ ನಾಟ್ ಎಟ್ ಅಚೀವ್ಡ್ ಸೆಲ್ಫ್ ಸಫಿಷಿಯನ್ಸಿ ವಿತ್ ರೆಸ್ಪೆಕ್ಟ್ ಟು ಆಯಿಲ್ ಸೀಡ್ ಪ್ರೊಡಕ್ಷನ್. ಎಣ್ಣೆ ಕಾಳುಗಳ ಉತ್ಪಾದನೆಯಲ್ಲಿ ನಾವು ಸ್ವಾವಲಂಬನೆಯನ್ನ ಸಾಧಿಸಿಲ್ಲ. ಹಾಗಾಗಿ ಇನ್ನೂ ಕೂಡ ಡಿಪೆಂಡ್ ಆಗಿದ್ದೀವಿ. ಎಲ್ಲೋ ರೆವಲ್ಯೂಷನ್ ಅಂತ ಮಾಡಿದ್ವಿ, ಹಳದಿ ಕ್ರಾಂತಿ, ಇಟ್ಸ್ ಆಫ್ ಅಂದ್ರೆ ಲಿಟಲ್ ಯೂಸ್. ಸೊ ಅಂತಹ ಒಂದು ಗ್ರೇಟರ್ ಅಚೀವ್ಮೆಂಟ್ ಅಂತ ಏನಾಗಿಲ್ಲ. ಅದಕ್ಕೋಸ್ಕರ ಯಾಕೆ ಅಂತಂದ್ರೆ ನಮ್ಮಲ್ಲಿ ಫ್ಯಾಲೋ ಲ್ಯಾಂಡ್ ಜಾಸ್ತಿ ಇದೆ, ವೇಸ್ಟ್ ಲ್ಯಾಂಡ್, ಫ್ಯಾಲೋ ಲ್ಯಾಂಡ್, ಸೊ ಬರಡು ಭೂಮಿ. ಸೊ ಇದ್ರಲ್ಲೆಲ್ಲ ಬೆಳಿಬಹುದು ಅಂತಂದ್ರೆ ಹೌದು, ಎಣ್ಣೆ ಕಾಳುಗಳಿಗೆ ಕಮ್ಮಿನೇ ನೀರ್ ಬೇಕಾಗಿರೋದು. ಓಕೆ, ಸೊ ಅದಕ್ಕೆ ಅಲ್ಲಿ ಬೆಳ್ಕೊಳ್ಳಿ ಅಂತ ಇದೊಂದು ಹೊಸ ಸ್ಕೀಮ್ ಅನ್ನ ತಂದಿದ್ದಾರೆ. ಓಕೆ, ನೆಕ್ಸ್ಟ್ ಸಾಯಿಲ್ ಹೆಲ್ತ್ ಮಿಷನ್. ನೆಕ್ಸ್ಟ್ ಸ್ಕೀಮ್ ಸಾಯಿಲ್ ಹೆಲ್ತ್ ಮಿಷನ್. ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಕೇಳಿರ್ತೀರ, ಸಾಯಿಲ್ ಹೆಲ್ತ್ ಮಿಷನ್. ಸೊ ಇದನ್ನ 2015 ಜಾರಿಗೊಳಿಸಿದ್ರು, 2015. ಇದ್ರ ಆಬ್ಜೆಕ್ಟಿವ್ ಏನ್ ಗೊತ್ತಾ? ಪ್ರತಿ 3 ವರ್ಷಕ್ಕೊಮ್ಮೆ ಪ್ರತಿ ರೈತರ ಹೊಲದ ಮಣ್ಣಿನ ಪರೀಕ್ಷೆಯನ್ನ ಮಾಡೋದು. ಎವ್ರಿ 3 years once soil will be tested. Okay, so each farmer's soil will be tested. ಪ್ರತಿ 3 ವರ್ಷಕ್ಕೊಮ್ಮೆ, 3 years once. ಏನ ಟೆಸ್ಟ್ ಮಾಡ್ತಾರೆ ಯಾವುದು ಮಣ್ಣನ್ನ ಅಂತಂದ್ರೆ ಪೋಷಕಾಂಶಗಳು. ನಿಮ್ಗೆ ಈ ಮೈಕ್ರೋನ್ಯೂಟ್ರಿಯೆಂಟ್ಸ್, ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಕೇಳಿರ್ತೀರ. ಓಕೆ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಷ್ಟಿದೆ, ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಎಷ್ಟಿದೆ, ಟೋಟಲಿ 17 ಇದ್ದಾವೆ. ಓಕೆ, ಸೊ ಸ್ನಾಪ್ಸ್ ಅಂತ ಕಾರ್ಬನ್, ಆಕ್ಸಿಜನ್, ಫಾಸ್ಫರಸ್, ನೈಟ್ರೋಜನ್, ಸಲ್ಫರ್, ಇವೆಲ್ಲ ಕೂಡ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್, ಬೃಹತ್ ಪೋಷಕಾಂಶಗಳು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಮಾಲಿಬ್ಡಿನಮ್, ಬೋರಾನ್, ಸೊ ಕ್ಯಾಲ್ಸಿಯಂ, ಇಂಥವೆಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸ್. ಇವೆಲ್ಲದನ್ನು ಕೂಡ ಚೆಕ್ ಮಾಡ್ತಾರೆ. ಓಕೆ, ಎಷ್ಟು ಇವನ್ ನ್ಯೂಟ್ರಿಯೆಂಟ್ಸ್, ಎಷ್ಟು ನ್ಯೂಟ್ರಿಯೆಂಟ್ಸ್ ಚೆಕ್ ಮಾಡ್ತಾರೆ ಅಂದ್ರೆ 12 ಪೋಷಕಾಂಶಗಳ ಒಂದು ಪಟ್ಟಿಯನ್ನ ಕೊಡ್ತಾರೆ. 12 ಪೋಷಕಾಂಶಗಳ ಪಟ್ಟಿ. ನಿಮ್ಮ ಮಣ್ಣಲ್ಲಿ, ನಿಮ್ಮ ಹಲ್ಲಲ್ಲಿ ಉಪ್ಪು ಇದೆಯೇ ಅನ್ನೋ ರೀತಿ ನಿಮ್ಮ ಮಣ್ಣಲ್ಲಿ ಈ ಪೋಷಕಾಂಶವಿದೆಯೇ ಅಂತ ಅವರು ಪರೀಕ್ಷಿಸ್ತಾರೆ. ಆ ಒಂದು ನಿಮ್ಮ ಮಣ್ಣಲ್ಲಿ ಯಾವ ಪೋಷಕಾಂಶ ಇದೆ, ಯಾವ್ದಿಲ್ಲ, ಯಾವ ಬೆಳೆಗೆ ಸೂಕ್ತ, ಯಾವ ಬೆಳೆನ ಬೆಳಿಬಾರ್ದು, ಅಥವಾ ಯಾವ ಒಂದು ರಸಗೊಬ್ಬರವನ್ನ ಸೇರಿಸಿ ಆ ಬೆಳೆ ಬೆಳಿಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿ ಸಿಗುತ್ತೆ ಸಾಯಿಲ್ ಹೆಲ್ತ್ ಕಾರ್ಡ್ ಮೂಲಕ. ರೈಟ್, ಸೊ 12 ನ್ಯೂಟ್ರಿಯೆಂಟ್ಸ್ ಗೆ ಎವ್ರಿ 3 years once. ದಟ್ ಯು ಮಸ್ಟ್ ರಿಮೆಂಬರ್. ನೆಕ್ಸ್ಟ್ ಬಂದು ಇರಿಗೇಷನ್. ಇರಿಗೇಷನ್, ನೀರಾವರಿ. ಏನ್ ಗೊತ್ತಾ, ಇಡೀ ಒಂದು ಭಾರತದಲ್ಲಿ ಎರಡನೇ ಅತಿ ಹೆಚ್ಚು ಶುಷ್ಕ ಭೂಮಿಯನ್ನು ಹೊಂದಿರುವಂತಹ ರಾಜ್ಯ ಕರ್ನಾಟಕ, ಎಲ್ಲರಿಗೂ ಗೊತ್ತಿದೆ. ಸೊ ಕರ್ನಾಟಕ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಸ್ಟೇಟ್ ವಿಚ್ ಇಸ್ ಹ್ಯಾವಿಂಗ್ ಡ್ರಾಟ್ ಹಿಟ್ ರೀಜನ್. ಓಕೆ, ಸೊ ಈ ರಾಜಸ್ಥಾನ ನಂತರ ಹೈಯೆಸ್ಟ್ ಇರೋದು ನಮ್ಮಲ್ಲಿ ಶುಷ್ಕ ಪ್ರದೇಶ, ಡ್ರೈ ಲ್ಯಾಂಡ್ ಏರಿಯಾ. ಹಾಗಾಗಿ ಇರಿಗೇಷನ್ ಬೇಕೇ ಬೇಕು. ಮಳೆ ಆಶ್ರಿತ ಬೇಸಾಯ ನಾವು ಮಾಡೋದು ಹೈಯೆಸ್ಟ್. ಒಂದು ನಮ್ಮ ರೈತರು ಮಳೆ ಆಶ್ರಿತ ಬೇಸಾಯ ಮಾಡ್ತಾರೆ, ರೈನ್ ಫೆಡ್ ಅಗ್ರಿಕಲ್ಚರ್. ಅದರಿಂದ ಏನ್ ಲಾಭ ಜಾಸ್ತಿ ಸಿಗಲ್ಲ. ಈಗ ತುಂಬಾ ಸಣ್ಣ ಎಕ್ಸಾಂಪಲ್ ಮೂಲಕ ಅರ್ಥ ಮಾಡಿಸ್ಬೇಕು ಅಂದ್ರೆ, ಹುಡುಗರು ನೀವು ಹೆಣ್ ಕೇಳಕ್ ಹೋದಾಗ ಫಸ್ಟ್ ಕೇಳೋದು ಕ್ವಶನ್ ಏನಪ್ಪಾ ಅಂದ್ರೆ, ಎಷ್ಟು ಭೂಮಿ ಇದೆ ಅಂತ. ಒಂದು 10 ಎಕರೆ ಹೇಳ್ತೀರಾ, ಅದ್ರಲ್ಲಿ ನೀರಾವರಿ ಎಷ್ಟು ಅಂತ. ಸೆಕೆಂಡ್ ಹಂಗೆ ಸೈಮಲ್ಟೇನಿಯಸ್ ಕ್ವಶನ್, ನೀರಾವರಿ ಇದ್ರೇನೆ ನಿಮ್ಮ ಸಂಪತ್ತು. ಸೊ ನಿಮ್ಮ ಸಂಪತ್ತು ಅಥವಾ ನಿಮ್ಮ ಒಂದು ಸ್ಟೇಟಸ್ ಅನ್ನ ನಿರ್ಧರಿಸಲಿಕ್ಕೆ ನೀರಾವರಿ ಪ್ರದೇಶ ಎಷ್ಟಿದೆ ಅದ್ರ ಮೂಲಕ ನಿರ್ಧರಿಸ್ತಾರೆ. ಭೂಮಿ ಇರೋದು ದೊಡ್ಡದಲ್ಲ, ನೀರಾವರಿ ಸೌಲಭ್ಯ ಇರಬೇಕು. ಈಗ ಮಳೆ ಆಶ್ರಿತ ಬೇಸಾಯ ಇದ್ದಾಗ, ಮಳೆ ಬಂದಾಗ ಬೆಳೆ ಬೆಳ್ಕೋತಾರೆ, ಇನ್ನು ಉಳಿದಂತೆ ಎಲ್ಲ ಯಾವುದೇ ವರಮಾನ ಬರ್ತಿರೋದಿಲ್ಲ. ಅದಕ್ಕೋಸ್ಕರ
ನಮ್ಮ ಒಂದು ಸರ್ಕಾರ ಹೆಚ್ಚಿನದಾಗಿ ಈ ಒಂದು ಇರಿಗೇಷನ್ಗೆ ಆದ್ಯತೆಯನ್ನ ಕೊಟ್ಟಿದೆ. ಎಲ್ಲದಕ್ಕಿಂತ ಅತ್ಯಂತ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಅದ್ಯಾವುದಂದ್ರೆ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ. ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ. ಸಿಂಚಾಯಿ ಯೋಜನಾ, ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ. ರೈಟ್. ಸೊ ಯಾವಾಗ ಜಾರಿಗೊಳಿಸಿದ್ದೇನಾ? ದ ಇಯರ್ 2015. ಸೊ ಎರಡು ಕಾನ್ಸೆಪ್ಟ್ ಇದೆ ಇದರಲ್ಲಿ, ಎರಡು ಮೂಲಭೂತ ಪರಿಕಲ್ಪನೆಗಳನ್ನ ಇದು ಒಳಗೊಂಡಿದೆ. ಒನ್ ಇಸ್ ಹರ್ ಖೇತ್ ಕೋ ಪಾನಿ. ಎರಡನೇದು ಹರ್ ಘರ್ ಜಲ್. ಎರಡನೇದು ಪರ್ ಡ್ರಾಪ್ ಮೋರ್ ಕ್ರಾಪ್. ಹರ್ ಖೇತ್ ಕೋ ಪಾನಿ, ಪ್ರತಿ ಹೊಲಕ್ಕೂ ನೀರು ಅಂತ. ಓಕೆ. ಸೊ ಹರ್ ಖೇತ್ ಕೋ ಪಾನಿ ಅಂತಂದ್ರೆ ಇಲ್ಲೇನು ಇಲ್ಲ. ಈಗ ನಮ್ಮಲ್ಲಿ ಆಲ್ಮೋಸ್ಟ್ 40% ಲ್ಯಾಂಡ್ ಅಷ್ಟೇ ಇರಿಗೇಟೆಡ್ ಆಗಿರೋದು. ಈ ಏರಿಯಾ ಇದೆಯಲ್ಲ, ಸೊ ಈ ಏರಿಯಾನ, ಇರಿಗೇಟೆಡ್ ಏರಿಯಾನ ಎಕ್ಸ್ಪ್ಯಾಂಡ್ ಮಾಡೋದೇನೆ ಹರ್ ಖೇತ್ ಕೋ ಪಾನಿ. ಪ್ರತಿ ಹೊಲಕ್ಕೂ ನೀರು ಸಿಗ್ಬೇಕು, ನಿರಂತರವಾಗಿ ಸಿಗ್ಬೇಕು. ಮಳೆಗಾಲ ಬಂದಾಗ ಅಷ್ಟೇ ಅಲ್ಲ, ನಿರಂತರವಾಗಿ ಸತತವಾಗಿ ಸಿಗ್ಬೇಕು ಅಂತ. ಸೊ ದಟ್ ಈಸ್ ಕಾಲ್ಡ್ ಹರ್ ಖೇತ್ ಕೋ ಪಾನಿ. ಹೇಗೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಕೃಷಿ ಹೊಂಡಗಳನ್ನ ನಿರ್ಮಾಣ ಮಾಡ್ತಾರಲ್ಲಪ್ಪ, ಮಳೆ ಬಂದಾಗ ಕೃಷಿ ಹೊಂಡಗಳನ್ನ ತುಂಬಿಸಿಟ್ಕೋತಾರೆ. ಮತ್ತೆ ಮಳೆ ಇಲ್ಲದೆ ಇದ್ದಾಗ ಬೇಸಿಗೆ ಕಾಲದಲ್ಲಿ ಆ ಹೊಂಡದಿಂದ ನೀರು ತೆಗೆದು ಇದನ್ನ ಬಳಸ್ಕೋತಾರೆ. ಬಾವಿ, ಹೊಂಡ, ಕಾಲುವೆ ಇವುಗಳಿಂದ. ಸೊ ಸತತವಾಗಿ ಇಡೀ ವರ್ಷ ಪೂರ್ತಿ ಬೇಸಾಯ ಮಾಡ್ಬೇಕು ಟು ಎಕ್ಸ್ಪ್ಯಾಂಡ್ ದ ಏರಿಯಾ ಅಂಡರ್ ಕಲ್ಟಿವೇಶನ್. ಸೊ ಅದು ಈ ಒಂದು ಹರ್ ಖೇತ್ ಕೋ ಪಾನಿ. ಓಕೆ. ಸೊ ಇರಿಗೇಷನ್ ಎಕ್ಸ್ಪ್ಯಾಂಡ್ ಮಾಡ್ಬೇಕು, ಎಕ್ಸ್ಪ್ಯಾಂಡಿಂಗ್ ಇರಿಗೇಷನ್. ಸೊ ಅದರನ್ನ, ಈ ಒಂದು ನೀರಾವರಿ ಸೌಲಭ್ಯವನ್ನ ಹೆಚ್ಚು ಕೃಷಿ ಪ್ರದೇಶಕ್ಕೆ ವಿಸ್ತರಿಸಬೇಕು ಅಂತ. ಓಕೆ. ಈಗ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತಂದ್ರೆ ಎಫಿಷಿಯಂಟ್ ಯೂಸ್. ಸೊ ನೀರ್ ಇವಾಗ ಒಂದೊಂದು ಹನಿನೂ ಕೂಡ ನಾವು ಎಫೆಕ್ಟಿವ್ ಆಗಿ, ಎಫಿಷಿಯಂಟ್ ಆಗಿ ಬಳಸ್ಕೋಬೇಕು. ಅದರಿಂದ ಹೆಚ್ಚು ಉತ್ಪಾದನೆಯನ್ನ ತೆಗಿಬೇಕು ಅಂತ. ನೀರ್ ಪೋಲ್ ಮಾಡಬಾರ್ದು. ಸೊ ಹೇಗೆ ಈಗ ಮೊದ್ಲಿಗೆ ಫರೋ ಇರಿಗೇಷನ್ ಅಂತ ಮಾಡ್ತಿದ್ವಿ, ಕಾಲುವೆಗಳ ಮೂಲಕ ನೀರನ್ನ ಹರಿಸ್ತಿದ್ವಿ. ಈಗ ಹಂಗಿಲ್ಲ. ಡ್ರಿಪ್ ಇರಿಗೇಷನ್, ಸ್ಪ್ರಿಂಕ್ಲರ್ ಇರಿಗೇಷನ್, ಓಕೆ, ಜೆಟ್ ಇರಿಗೇಷನ್, ಈಗ ಮೈಕ್ರೋ ಟ್ಯೂಬ್ಸ್, ಏನೇನೋ ಸುಮಾರು ವಿಧಗಳಿದಾವೆ. ಸೊ ಅದರಲ್ಲಿ ಈ ಒಂದು ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಬಹಳ ಪ್ರಾಮುಖ್ಯತೆಯನ್ನು ಗಳಿಸಿದೆ, ಬಹಳ ಪ್ರಸಿದ್ಧಿ ಕೂಡ ಆಗಿದೆ. ಡ್ರಿಪ್ ಇರಿಗೇಷನ್ ಅಥವಾ ಸ್ಪ್ರಿಂಕ್ಲರ್ ಇರಿಗೇಷನ್ ಮೂಲಕ ನೀರನ್ನ ಪರಿಣಾಮಕಾರಿಯಾಗಿ ಬಳಸೋದು. ಎಫೆಕ್ಟಿವ್ ಯೂಸೇಜ್ ಆಫ್ ವಾಟರ್ ಥ್ರೂ ಡ್ರಿಪ್ ಇರಿಗೇಷನ್. ಓಕೆ. ಸೊ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಹರ್ ಖೇತ್ ಕೋ ಪಾನಿ ಮತ್ತೆ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಕರಿತೀವಿ. ರೈಟ್. ಸೊ ನೆಕ್ಸ್ಟ್ ಬಂದು ಆತ್ಮ ಸ್ಕೀಮ್. ನೆಕ್ಸ್ಟ್ ಸ್ಕೀಮ್ ಯಾವ್ದಪ್ಪ ಅಂದ್ರೆ ಆತ್ಮ. ಆತ್ಮ ಸ್ಕೀಮ್ ಅಂದ್ರೆ ಅಗ್ರಿಕಲ್ಚರ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಏಜೆನ್ಸಿ. Agriculture Technology Management Agencies, right? ಸೊ ಇದೇನಪ್ಪ ಅಂತಂದ್ರೆ, ಈ ಒಂದು ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಸರ್ವಿಸ್ ಅನ್ನ ಸೊ ಇಂಪ್ರೂವ್ ಮಾಡೋದಕ್ಕೋಸ್ಕರ ಭಾರತದಾದ್ಯಂತ ಟು ಎಕ್ಸ್ಪ್ಯಾಂಡ್ ಆರ್ ಟು ಎಕ್ಸ್ಟೆಂಡ್ agricultural services.
ಕೃಷಿ ಸೇವೆಗಳನ್ನ ವಿಸ್ತರಣೆ ಮಾಡ್ಲಿಕ್ಕೆ ಈ ಒಂದು ಆತ್ಮ ಸ್ಕೀಮ್ ಅನ್ನ ತಂದಿದ್ದಾರೆ. ಓಕೆ, ನೋಡಿ ಇಲ್ಲಿ ಏನಪ್ಪಾ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಯಾರ್ಯಾರ ಸ್ಟೇಕ್ ಹೋಲ್ಡರ್ಸ್ ಅಂತಂದ್ರೆ, ದೇರ್ ಆರ್ 4 ಸ್ಟೇಕ್ ಹೋಲ್ಡರ್ಸ್. ಇಲ್ಲಿ ಪಾಲ್ದಾರರು 4 ಸ್ಟೇಕ್ ಹೋಲ್ಡರ್ಸ್ ಪಾಲುದಾರರು ಈ ಸ್ಕೀಮ್ ಅಲ್ಲಿ. ಒಂದು ಫಾರ್ಮರ್ಸ್, ರೈತರು. ಓಕೆ, ಸೊ ಎರಡನೇದು ಸೈಂಟಿಸ್ಟ್. ಅಂದ್ರೆ ಕೃಷಿಗೆ ಸಂಬಂಧಿಸಿದಂತಹ ತಂತ್ರಜ್ಞಾನವನ್ನ ಎಕ್ಸ್ಟೆಂಡ್ ಮಾಡ್ಬೇಕು, ಅದಕ್ಕೆ ಸೈಂಟಿಸ್ಟ್ಗಳು ಬೇಕಲ್ವಾ. ಓಕೆ, ಫಾರ್ಮರ್ಸ್, ಸೈಂಟಿಸ್ಟ್, ಅಂಡ್ ಥರ್ಡ್ ಸ್ಟೇಕ್ ಹೋಲ್ಡರ್ ವಿಲ್ ಬಿ ಪ್ರೈವೇಟ್ ಕಂಪನಿ. ಇನೋವೇಷನ್ ಮಾಡುವಂತಹ ಕಂಪನಿ ಅಥವಾ ಪ್ರೊವೈಡ್ ಮಾಡುವಂತಹ ಕಂಪನಿ, ಮತ್ತೆ ಎಕ್ಸ್ಟೆನ್ಷನ್ ವರ್ಕರ್, ಟೆಕ್ನಾಲಜಿಯನ್ನ ತಲುಪಿಸೋನು. ಓಕೆ, ಸೊ ಇವ್ರು 4 ಜನ ಇದರ ಒಂದು ಪಾಲುದಾರ ಆಗಿರ್ತಾರೆ, ಈ ಒಂದು ಯೋಜನೆಯ ಪಾಲುದಾರ ಆಗಿರ್ತಾರೆ. ಸೊ ಇಷ್ಟೇ ಸಿಂಪಲ್. ಉದ್ದೇಶ ಏನು ಅಂತಂದ್ರೆ, ಟು ಡಿಸೆಮಿನೇಟ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ದ ಲೇಟೆಸ್ಟ್ ಅಗ್ರಿಕಲ್ಚರಲ್ ಟೆಕ್ನಾಲಜಿ. ಇತ್ತೀಚಿನ ಅಥವಾ ನೂತನ ಕೃಷಿ ತಂತ್ರಜ್ಞಾನದ ಬಗ್ಗೆ ಮಾಹಿತಿಯನ್ನ ತಲುಪಿಸೋದು. ಓಕೆ, ಸೊ ಲೇಟೆಸ್ಟ್ ಟೆಕ್ನಾಲಜಿ ಬಗ್ಗೆ ಮಾಹಿತಿ, ಇತ್ತೀಚಿನ ತಂತ್ರಜ್ಞಾನದ ಬಗ್ಗೆ. ಎಂತ ತಂತ್ರಜ್ಞಾನ? ಕೃಷಿ ತಂತ್ರಜ್ಞಾನ. ಓಕೆ, ಸೊ ಮತ್ತೆ ಬೆಸ್ಟ್ ಪ್ರಾಕ್ಟೀಸ್. ಸೊ ಅತ್ಯುತ್ತಮವಾದಂಥದ್ದು. ಸುಮಾರು ತಂತ್ರಜ್ಞಾನಗಳಿದಾವೆ, ಸಲಕರಣೆಗಳಿದಾವೆ, ಉಪಕರಣಗಳಿದಾವೆ, ಯಂತ್ರೋಪಕರಣಗಳಿದಾವೆ. ಅದರಲ್ಲಿ ಯಾವ್ದು ಬೆಸ್ಟ್? ಅತ್ಯುತ್ತಮವಾದಂತಹ ಕೃಷಿ ಅಗ್ರಿ ಪ್ರಾಕ್ಟೀಸಸ್, ಕೃಷಿ ವಿಧಾನಗಳನ್ನ ಪರಿಚಯಿಸೋದು. ಇದು ಆತ್ಮ ಯೋಜನೆಯ ಮುಖ್ಯ ಉದ್ದೇಶ ಆಗಿದೆ. ಸೊ ಫಸ್ಟ್ ಏನು, ಡಿಸೆಮಿನೇಟ್ ಇನ್ಫಾರ್ಮೇಶನ್ ಅಬೌಟ್ ದ ಅಗ್ರಿಕಲ್ಚರಲ್ ಲೇಟೆಸ್ಟ್ ಟೆಕ್ನಾಲಜಿ. ಈಗ ಡ್ರೋನ್ ಅಲ್ಲೂ ಕೂಡ ರಸಗೊಬ್ಬರಗಳನ್ನ ಸ್ಪ್ರೇ ಮಾಡಬಹುದು, ಅಷ್ಟೇ ಅಲ್ಲ ಕೀಟನಾಶಕಗಳನ್ನ ಸ್ಪ್ರೇ ಮಾಡಬಹುದು. ವಿ ಕ್ಯಾನ್ ಸ್ಪ್ರೇ ದಿಸ್ ಪೆಸ್ಟಿಸೈಡ್ಸ್ ಅಂಡ್ ಫರ್ಟಿಲೈಸರ್ಸ್ ಥ್ರೂ ಡ್ರೋನ್ಸ್. ಓಕೆ, ಸೊ ಇದು ಹೊಸ ಟೆಕ್ನಾಲಜಿ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದು. ಮತ್ತೆ ಎರಡನೇದೇನಂದ್ರೆ ಬೆಸ್ಟ್ ಪ್ರಾಕ್ಟೀಸ್. ನೋಡಿ, ಇದಕ್ ಮುಂಚೆನೂ ಕೂಡ ಸ್ಪ್ರೇ ಮಾಡ್ತಿದ್ವಿ ಯಾವ್ದು ಪೆಸ್ಟಿಸೈಡ್ಗಳನ್ನ, ಅದಕ್ಕೆ ಬೇರೆ ಮೆಷಿನ್ಸ್ ಇತ್ತು. ಈಗ ಸುಮಾರು ತರೇವಾರಿ ಇದಾವೆ. ಓಕೆ, ದೇರ್ ಆರ್ ಮಲ್ಟಿಪಲ್ ಸಚ್ ಎಕ್ವಿಪ್ಮೆಂಟ್ಸ್. ಅದ್ರಲ್ಲಿ ಬೆಸ್ಟ್ ಯಾವುದು? ಸೊ ಅದರಿಂದ ಬೆಸ್ಟ್ ಹೀಲ್ಡ್ ಯಾವ್ದ್ರಿಂದ ಬರುತ್ತೆ? ಸೊ ಮತ್ತೆ ಸೇವಿಂಗ್ಸ್ ಜಾಸ್ತಿ ಯಾವ್ದ್ರಲ್ಲಿ ಆಗುತ್ತೆ? ರೈತನಿಗೆ ಇನ್ಕಮ್ ಜಾಸ್ತಿ ಯಾವ್ದ್ರಲ್ಲಿ ಬರುತ್ತೆ? ಅದನ್ನೆಲ್ಲ ಕೂಡ ಅದರ ಬಗ್ಗೆ ಮಾಹಿತಿಯನ್ನ ತಲುಪಿಸುವಂತಹ ಒಂದು ಯೋಜನೆ ಆತ್ಮ, ಅಗ್ರಿಕಲ್ಚರ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಏಜೆನ್ಸಿ. ಈ ಏಜೆನ್ಸಿಗಳ ಮೂಲಕ ಈ ಒಂದು ಯೋಜನೆಯನ್ನ ಜಾರಿಗೊಳಿಸಲಾಗ್ತಿದೆ. ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನಾ ನೆಕ್ಸ್ಟ್. ಇದು ಸ್ವಲ್ಪ ವಾಸ್ಟ್ ಚಾಪ್ಟರ್ ಇದೆ. ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನಾ. ವಿಕಾಸ್ ಯೋಜನಾ, ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನಾ. ಸೊ ಈ ಯೋಜನೆ ಏನಪ್ಪಾ ಹೇಳುತ್ತೆ ಅಂದ್ರೆ, ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನಾ ಇದರಲ್ಲಿ ಮುಖ್ಯವಾಗಿ ಸೊ ಕೃಷಿಯಲ್ಲಿ ಹೂಡಿಕೆ ಮಾಡೋದನ್ನ, ನಾವ್ ಏನಾದ್ರೂ ಮಣ್ಣನ್ನ ಫಲವತ್ತತೆ ಹೆಚ್ಚಿಸ್ಲಿಕ್ಕೆ ಏನಾದ್ರೂ ಕ್ರಮಗಳನ್ನ ಕೈಗೊಳ್ಬೇಕು, ಸ್ವಲ್ಪ ಹೂಡಿಕೆ ಮಾಡ್ಬೇಕು. ಅವಾಗ ತಾನೇ ನಮ್ಗೆ ಭೂತಾಯಿ ಒಲಿಯೋದು. ಟು ಎನ್ಕರೇಜ್ ಫಾರ್ಮರ್ಸ್ ಟು ಇನ್ವೆಸ್ಟ್ ಇನ್ ಅಗ್ರಿಕಲ್ಚರ್. ಓಕೆ, ಸೊ ಇನ್ವೆಸ್ಟ್ ಮಾಡ್ರಪ್ಪ, ಹೂಡಿಕೆ ಮಾಡಿ, ಫಲವತ್ತತೆನ ಹೆಚ್ಚಿಸಿ. ಟು ಎನ್ಕರೇಜ್ ಫಾರ್ಮರ್ಸ್ ಟು ಇನ್ವೆಸ್ಟ್ ಮಾಡಿದ್ರೆ ಭೂತಾಯಿ ನಮಗ್ ಮೋಸ ಮಾಡಲ್ಲ. ಸೊ ಫಲವತ್ತಾದಂತಹ ಒಂದು ಇಳುವರಿಯನ್ನ ಕೊಡ್ತಾಳೆ. ಟು ಎನ್ಹಾನ್ಸ್ ಅಂಡ್ ಬೂಸ್ಟ್ ಪ್ರೊಡಕ್ಷನ್. ಓಕೆ, ಇನ್ವೆಸ್ಟ್ ಮಾಡ್ಬೇಕು, ಅದರಿಂದ ಪ್ರೊಡಕ್ಷನ್ ಜಾಸ್ತಿ ಮಾಡ್ಬೇಕು, ಉತ್ಪಾದನೆನ ಹೆಚ್ಚಿಸ್ಬೇಕು. ಸೊ ಇದು ಈ ಒಂದು ಕೃಷಿ ವಿಕಾಸ್ ಯೋಜನಾ ಇದರ ಒಂದು ಸೊ ಉದ್ದೇಶ ಆಗಿರುತ್ತೆ. ಅದರಿಂದ ಪ್ರಾಫಿಟ್ ಸಿಗುತ್ತೆ. ಓಕೆ, ಸೊ ದಿಲ್ ಗೆಟ್ ಗುಡ್ ಪ್ರಾಫಿಟ್ ಔಟ್ ಆಫ್ ದಿಸ್. ಪ್ರೊಡಕ್ಷನ್ ಜಾಸ್ತಿ ಅಂದ್ರೆ ನೋ ಡೌಟ್ ಪ್ರಾಫಿಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇದು ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನದ್ದು ಮೂಲ ಉದ್ದೇಶ. ಇದಕ್ಕೆ ಹೊಸದಾಗಿ ಅಂದ್ರೆ ಹಳೆ ಸ್ಕೀಮ್ ಇತ್ತು, ಅದನ್ನ ಮತ್ತೆ
ನವೀಕರಿಸಿದ್ದಾರೆ 2022-23 ಅಲ್ಲಿ. It was rechristened in 22-23. Okay, 22-23 ಅಲ್ಲಿ it has been restructured. Okay. Yes. Next ಬಂದು crop insurance scheme. Insurance scheme. Crop insurance. ಬೆಳೆ ವಿಮೆ. ಅದ್ರಲ್ಲಿ ಯಾವುದು ತುಂಬಾ ಇಂಪಾರ್ಟೆಂಟ್ ಈಗ ನ್ಯೂಸ್ ಅಲ್ಲಿ ಇರೋದು? ಪ್ರಧಾನ ಮಂತ್ರಿ ಯಾವುದು? ಕೃಷಿ ಫಸಲ್ ಬಿಮಾ ಯೋಜನಾ. ಓಕೆ, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ. ಫಸಲ್ ಬಿಮಾ ಯೋಜನಾ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ. ಇದು ಯಾವಾಗ ಬಂದಿದ್ದು? ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಇದ್ರ ಮೇಲೆ ಒಂದು ಕ್ವಶನ್ ಬರ್ತಾ ಇರುತ್ತೆ. ಸೊ ನೋಡಿ, ದ ಸ್ಕೀಮ್ ವಾಸ್ ಇಂಪ್ಲಿಮೆಂಟೆಡ್ ಇನ್ ದ ಇಯರ್ 2015. ಇದಕ್ ಮುಂಚೆ ನ್ಯಾಷನಲ್ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ಇತ್ತು. ಇದಾದ್ಮೇಲೆ ಇಟ್ ವಾಸ್ ರಿಪ್ಲೇಸ್ಡ್ ಬೈ ಮಾಡಿಫೈಡ್ ನ್ಯಾಷನಲ್ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ಇತ್ತು. ಕನ್ನಡದಲ್ಲಿ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆ ಮತ್ತು ಮಾರ್ಪಡಿಸಿದ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆ, ಇವೆರಡನ್ನು ವಿಲೀನಗೊಳಿಸಿ ನೂತನವಾಗಿ ಒಂದು ಫಸಲ್ ಬಿಮಾ ಯೋಜನಾ ಅಂತ ತಂದರು. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ. These two schemes are merged and they formulated a new scheme called ಫಸಲ್ ಬಿಮಾ ಯೋಜನಾ. ಈ ಫಸಲ್ ಬಿಮಾ ಯೋಜನಾ ಏನಕ್ಕೆ ತರ್ತಾರೆ ಅಂದ್ರೆ, ಕೆಲವೊಂದು ನೈಸರ್ಗಿಕ ವಿಪತ್ತುಗಳಿಂದ ರೈತರ ಬೆಳೆ ಹಾನಿಗೆ ಒಳಗಾಗತ್ತೆ. ಡ್ಯೂ ಟು ನ್ಯಾಚುರಲ್ ಡಿಸಾಸ್ಟರ್ಸ್ ದ ಕ್ರಾಪ್ ವಿಲ್ get failed. Okay, so for example, if any drought or flood or any weather extremities, hailstorm can damage the crop fully, okay, so or partially. So ಅಂತ ಸಂದರ್ಭದಲ್ಲಿ ಕಂಗಾಲಾದಂತಹ ರೈತನನ್ನ ನಾವು ಸಾಂತ್ವನ ಪಡಿಸ್ಲಿಕ್ಕೆ, ಸೊ ಅವನಿಗೆ ಒಂದಿಷ್ಟು ಪರಿಹಾರವನ್ನ ಕೊಟ್ಟು ಓಕೆ ಸಮಾಧಾನ ಮಾಡ್ಲಿಕ್ಕೆ ಈ ಒಂದು ಯೋಜನೆ ಇದೆ, ಬೆಳೆ ನಷ್ಟ ಪರಿಹಾರ ಯೋಜನೆ. ಓಕೆ, ಸೊ they will provide some insurance to farmer who met with crop failure. ಓಕೆ, ಸೊ ಬೆಳೆ ವೈಫಲ್ಯ ಸೊ ಆದಾಗ ರೈತನ ಒಂದು ಸಂಕಷ್ಟಕ್ಕೆ ಸರ್ಕಾರ ಧಾವಿಸುತ್ತೆ by providing some insurance. ಸೊ ಇದರಲ್ಲಿ 3 ತರ ಕ್ರಾಪ್ಸ್ ನ ಕ್ಯಾಟಗರೈಸ್ ಮಾಡಿದ್ದಾರೆ ಫಸಲ್ ಬಿಮಾ ಯೋಜನೆಯಲ್ಲಿ. there are 3 types of crops. One is ರಾಬಿ, ಖಾರಿಫ್, ಮೂರನೇದು ಥರ್ಡ್ ಒನ್ ವಿಲ್ ಬಿ ಕಮರ್ಷಿಯಲ್ ಅಥವಾ ಹಾರ್ಟಿಕಲ್ಚರ್. ಕಮರ್ಷಿಯಲ್ ಹಾರ್ಟಿಕಲ್ಚರ್. ರಾಬಿ ಬೆಳೆಗಳು ಗೊತ್ತೇ ಇದೆ ನಿಮ್ಗೆ, ಮತ್ತೆ ಖಾರಿಫ್ ಬೆಳೆಗಳು. ರಾಬಿಯಲ್ಲಿ ಮುಖ್ಯವಾದ ಬೆಳೆ ಯಾವುದು? ವೀಟ್ ಅಲ್ವಾ, ಗೋಧಿ. ಸೊ ರಾಬಿ ಬೆಳೆಗಳಲ್ಲಿ, ರಾಬಿ ಬೆಳೆ ಏನಾದ್ರೂ ಆಲಿಕಳ್ಳು ಮಳೆ ಬಿದ್ದು ಅಥವಾ ಪ್ರವಾಹ ಬಂದು ಏನೋ ರಾಬಿ ಬೆಳೆಗಳೆಲ್ಲ ಫುಲ್ ನಷ್ಟ ಆಗ್ಬಿಡ್ತು ಅಂತ ಅನ್ಕೊಳ್ಳಿ. ಅಂತ ಸಂದರ್ಭದಲ್ಲಿ ರೈತ ಏನಾದ್ರು ಅದಕ್ಕೂ ಮುಂಚೆ 1.5% ಅಷ್ಟು ಪ್ರೀಮಿಯಂ ಕಟ್ಟಿದ್ರೆ, ಪ್ರೀಮಿಯಂ ಅಂದ್ರೆ ಗೊತ್ತಲ್ಲ, ಈಗ 1.5% ಅಷ್ಟು ಪ್ರೀಮಿಯಂ ಅಂತಂದ್ರೆ ಈಗ ಒಂದು ರೈತ ಒಂದು 10,000 ರೂಪಾಯಿದು ಈ ವಿಮೆನ ಕ್ಲೇಮ್ ಮಾಡ್ತಿದ್ದಾನೆ ಅಂತ ಅನ್ಕೊಳ್ಳಿ. 10,000 ರೂಪಾಯಲ್ಲಿ 1.5% ಅಂದ್ರೆ ಎಷ್ಟು? 1.5% ಆಫ್ 10,000 rupees. ಓಕೆ, ಸೊ ಆಲ್ಮೋಸ್ಟ್ 150 ರೂಪಾಯಿ. 150 ರೂಪಾಯಿ ಕೊಟ್ರೆ ಅವನಿಗೆ 10,000 ರೂಪಾಯಿ ಸಿಗುತ್ತೆ. ಬೆಳೆ ವಿಫಲವಾದಾಗ ಓಕೆ, ಜಸ್ಟ್ ಅವನು ವೆರಿ ಮಿನಿಮಲ್ ಪ್ರೀಮಿಯಂ ವಿಲ್ ಬಿ ಪೇಯ್ಡ್ ಬೈ ದ ಫಾರ್ಮರ್. ಓಕೆ, ಪ್ರೀಮಿಯಂ ಇಷ್ಟು ಕಟ್ಟಿರ್ಬೇಕು, ಆದ್ರೆ ಉಳಿದಿದ್ದ ಹಣನೆಲ್ಲ ಸರ್ಕಾರ ಹಾಕಿ ಕೊಡುತ್ತೆ. ಕೇಂದ್ರ ಸರ್ಕಾರ ಭರಿಸುತ್ತೆ.
ನೆಕ್ಸ್ಟ್ ಅದೇನೆ ಖಾರಿಫ್ ಕ್ರಾಪ್ ಅಂತಂದ್ರೆ 2% ಪ್ರೀಮಿಯಂ ಕಟ್ಬೇಕು. ಅವನು ₹200 10,000 ಕ್ಲೈಮ್ ಮಾಡ್ಬೇಕಂದ್ರೆ ₹200 ಪ್ರೀಮಿಯಂ ಕಟ್ಬೇಕು. ಓಕೆ, ಸೊ ಅದೇನೆ ಕಮರ್ಷಿಯಲ್ ಕ್ರಾಪ್ಸ್ ಗೆ ಸ್ವಲ್ಪ ಜಾಸ್ತಿ 5%. ಹಾರ್ಟಿಕಲ್ಚರ್ ಅಥವಾ ಕಮರ್ಷಿಯಲ್ ಕ್ರಾಪ್ಸ್ ಗೆ 5% ಪ್ರೀಮಿಯಂ ಅನ್ನ ಕಟ್ಬೇಕು. ಈ ರೀತಿ ಕಟ್ಟಿದ್ರೆ ಅವರಿಗೆ ಓಕೆ. ಸೊ ಈ ಸರ್ಕಾರ ಬೆಳೆ ನಷ್ಟ ಆದಾಗ, ನೈಸರ್ಗಿಕ ವಿಪತ್ತುಗಳಿಂದ ಬೆಳೆ ನಷ್ಟಕ್ಕೀಡಾದಾಗ ವಿಮೆಯನ್ನ ಕೊಟ್ಕೊಡುತ್ತೆ. ಓಕೆ, ಸೊ ಅದನ್ನ ಏನಂತ ಹೇಳ್ತೀವಿ, ಫಸಲ್ ಬಿಮಾ ಯೋಜನಾ. ರೈಟ್, ನ್ಯಾಚುರಲ್ ಕ್ಯಾಲಾಮಿಟೀಸ್, ವೆನ್ ಫಾರ್ಮರ್ಸ್ ಕ್ರಾಪ್ ಗೆಟ್ ಲಾಸ್ಟ್ ಡ್ಯೂ ಟು ನ್ಯಾಚುರಲ್ ಕ್ಯಾಲಾಮಿಟೀಸ್, ಅವಾಗ ಸೊ ಇದನ್ನ ಅಳಿಬೇಕಲ್ಲ, ಎಷ್ಟು ಕ್ರಾಪ್ ಲಾಸ್ ಆಗಿದೆ ಅಂತ. ಅದಕ್ಕೆ ಅಂತ ಈ ಒಂದು ಟೆಕ್ನಾಲಜಿ ಡ್ರಿವನ್ ಒಂದು ಆಪ್ ಇದೆ. ಸೊ ಅದನ್ನ ಏನಂತ ಕರಿತೀವಿ ಅಂದ್ರೆ ಎಸ್ ಟೆಕ್ ಅಂತ. ಓಕೆ, ಸೊ ಎಸ್ ಟೆಕ್ ನ್ಯೂ ಟೆಕ್ನಾಲಜಿ ಅಂತ. ಇದು ಎಸ್ ಟೆಕ್, ಇದನ್ನ ಕೇಳ್ಬೋದು ಏನಿದು ಅಂತ. ಎಸ್ ಟೆಕ್ ಇದೊಂದು ಟೆಕ್ನಾಲಜಿ, ನ್ಯೂ ಟೆಕ್ನಾಲಜಿ. ಎಸ್ಪೆಷಲಿ ಪ್ಯಾಡಿ ಲಾಸ್ ಆಗಿರೋದನ್ನ, ಭತ್ತದ ಬೆಳೆ ಎಷ್ಟು ಡ್ಯಾಮೇಜ್ ಆಗಿದೆ, ಎಷ್ಟು ನಷ್ಟ ಉಂಟಾಗಿದೆ, ಸೊ ಅದ್ರ ಬಗ್ಗೆ ಅಸೆಸ್ ಮಾಡುತ್ತಂತೆ. ಇಟ್ ವಿಲ್ ಅಸೆಸ್ ಕ್ರಾಪ್ ಹೀಲ್ಡ್ ಲಾಸ್. ಇಟ್ ವಿಲ್ ಅಸೆಸ್ ಕ್ರಾಪ್ ಹೀಲ್ಡ್ ಲಾಸ್ ಫಾರ್ ಪ್ಯಾಡಿ. ಕ್ರಾಪ್ ಹೀಲ್ಡ್ ಲಾಸ್ ಫಾರ್ ಪ್ಯಾಡಿ. ಭತ್ತ ಎಷ್ಟು ನಷ್ಟ ಉಂಟಾಗಿದೆ ಅನ್ನೋದ್ರ ಬಗ್ಗೆ ಮೌಲ್ಯಮಾಪನ ಮಾಡುತ್ತೆ. ಯಾವುದು? ಎಸ್ ಟೆಕ್. ಓಕೆ, ಇಟ್ಸ್ ನ್ಯೂ ಟೆಕ್ನಾಲಜಿ, ರೈಟ್. ದೆನ್ ವಿಲ್ ಕಮ್ ಟು ಇದೇ ತರದ್ದು ಫ್ರೂಟ್ಸ್ ಐಡಿ ಅಂತ ಒಂದಿದೆ. ಇದು ಕೂಡ ಕೆಲವು ಗ್ರೂಪ್ಸ್ ಎಕ್ಸಾಮ್ ಬಂದು ಹೋಗಿದೆ. ಫ್ರೂಟ್ಸ್ ಐಡಿ ರಿಜಿಸ್ಟ್ರೇಷನ್. ಈ ಫ್ರೂಟ್ಸ್ ಐಡಿ ರಿಜಿಸ್ಟ್ರೇಷನ್ ಅಲ್ಲಿ ಫ್ರೂಟ್ಸ್ ಅಲ್ಲಿ ರೈತರು ಈಗ ಫಸಲ್ ಬಿಮಾ ಯೋಜನೆ ಫಲಾನುಭವಿಗಳಾಗಬೇಕು ಅಂದ್ರೆ ರೈತರದೆಲ್ಲ ಡೇಟಾ ಇರ್ಬೇಕಲ್ಲಪ್ಪ. ಸೊ ಹಾಗಾಗಿ ಈ ಫ್ರೂಟ್ಸ್ ಪೋರ್ಟಲ್ ಅಲ್ಲಿ ಅವರು ನೋಂದಣಿ ಆಗ್ಲೇಬೇಕು. ಸೊ ದ ಫಾರ್ಮರ್ ಶುಡ್ ಗೆಟ್ ರಿಜಿಸ್ಟರ್ಡ್ ಇನ್ ಫ್ರೂಟ್ಸ್ ಪೋರ್ಟಲ್. ರಿಜಿಸ್ಟರ್ಡ್ ಸರ್ಕಾರಕ್ಕೆ ಅದ್ರ ಮೂಲಕ ಒಂದು ದತ್ತಾಂಶ ಸಿಗುತ್ತೆ, ಎಷ್ಟು ಡೇಟಾ ಸಿಗುತ್ತೆ, ಇಷ್ಟು ಫಾರ್ಮರ್ಸ್ ಇದ್ದಾರೆ, ಇಷ್ಟು ಸ್ಮಾಲ್ ಫಾರ್ಮರ್ಸ್ ಇದ್ದಾರೆ, ಇಷ್ಟು ಮಾರ್ಜಿನಲ್ ಫಾರ್ಮರ್ಸ್ ಇದ್ದಾರೆ, ಇಷ್ಟು ಜನರಿಗೆ ಒಂದು ಇನ್ಶೂರೆನ್ಸ್ ಸ್ಕೀಮ್ ಸಿಗ್ಬೇಕು, ಇಷ್ಟು ಜನರಿಗೆ ಇರಿಗೇಷನ್ ಸಬ್ಸಿಡಿ ಕೊಡ್ಬೇಕು, ಇದೆಲ್ಲದಕ್ಕೂ ಒಂದು ಲೆಕ್ಕಾಚಾರ ಬೇಕಲ್ಲ. ಸೊ ಫಾರ್ಮರ್ಸ್ ಆರ್ ಬೌಂಡ್ ಟು ರಿಜಿಸ್ಟರ್ ಇನ್ ಫ್ರೂಟ್ಸ್ ಪೋರ್ಟಲ್ ಅಂಡ್ ದೇ ವಿಲ್ ಬಿ ಪ್ರೊವೈಡೆಡ್ ವಿತ್ ಫ್ರೂಟ್ಸ್ ಐಡಿ. ಫ್ರೂಟ್ಸ್ ಐಡಿ ಅಂತ ಒಂದು ಕೊಡ್ತಾರೆ, ಸ್ಪೆಸಿಫಿಕ್ ಐಡಿ. ದ ಐಡಿ ವಿಲ್ ಬಿ ಗಿವನ್ ಟು individual farmer. Yes, next topic, Krishi Bhagya scheme. Krishi Bhagya. ಕೃಷಿ ಭಾಗ್ಯ ಯೋಜನೆ ಇದೆಯಲ್ಲ, ಇದೇನು ಹೊಸದಲ್ಲ, ಕ್ವೈಟ್ ಓಲ್ಡ್ ಸ್ಕೀಮ್. ಯಾವಾಗ 2013-14 ಹಿಂದಿನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇದನ್ನ ತಂದಿತ್ತು. ಓಕೆ, ಜಸ್ಟ್ ಟು ಹೆಲ್ಪ್ ದ ಫಾರ್ಮರ್ಸ್ who are doing rain-fed agriculture. Rain-fed agriculture ಅಂತಂದ್ರೆ ಈ ಒಂದು ಮಳೆ ಆಶ್ರಿತ ಬೇಸಾಯ ಯಾರು ಮಾಡ್ತಿರ್ತಾರೆ, ಸೊ ಅಂತಹ ರೈತರಿಗೆ ಅನುವಾಗಲಿ, ಸೊ ಸಹಾಯಕವಾಗಲಿ ಅಂತ ಅಂದ್ಬಿಟ್ಟು ಈ ಒಂದು ಸ್ಕೀಮ್ ಅನ್ನ ಅವಾಗ ತಂದಿರ್ತಾರೆ. ಅಗೇನ್ ಇಟ್ ಈಸ್ ರೀಸ್ಟ್ರಕ್ಚರ್ಡ್ ಅಂಡ್ ರೀಇಂಪ್ಲಿಮೆಂಟೆಡ್. ಓಕೆ, ಸೊ ಮತ್ತೆ ಈ ಸ್ಕೀಮ್ ಅನ್ನ 2023 ಪುನಃ ಜಾರಿ ಮಾಡಿದ್ದಾರೆ. 2023-24 ಈ ಸ್ಕೀಮ್ ಅನ್ನ ರೀಇಂಪ್ಲಿಮೆಂಟೆಡ್. ಏನಕ್ಕಂತ ಹೇಳಿದ್ರೆ ಎಸ್ಪೆಷಲಿ ಎಂತಹ ಫಾರ್ಮರ್ಸ್ಗೆ, ಸೊ ರೈನ್ ಫೆಡ್ ಅಗ್ರಿಕಲ್ಚರ್ ಮಾಡುವಂತಹ ಮಳೆ ಆಶ್ರಿತ ಬೇಸಾಯ ಯಾರು ಮಾಡ್ತಾರೆ ಅಂತಹ ರೈತರಿಗೋಸ್ಕರ, ಸೊ ಟು ಇಂಪ್ರೂವ್ ರೈನ್ ಫೆಡ್ ಅಗ್ರಿಕಲ್ಚರ್, ಮಳೆ ಆಶ್ರಿತ ಬೇಸಾಯವನ್ನ ಇನ್ನಷ್ಟು ಉನ್ನತೀಕರಿಸಲಿಕ್ಕೆ ಈ ಒಂದು ಯೋಜನೆಯನ್ನ ತಂದಿದ್ದಾರೆ. ನೋಡಿ, ಮೊದಲಿಗೆಲ್ಲ ನಮ್ದು ಎಂತಹ ಬೇಸಾಯ ಪದ್ಧತಿ ಅಂದ್ರೆ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್. ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅಂದ್ರೆ ಜೀವನೋಪಾಯ ಬೇಸಾಯ. ಸೊ we just wanted to transform it from
subsistence farming to sustainable farming. Sustainable farming ಅರ್ಥ ಏನ್ ಗೊತ್ತಾ? ಸಬ್ಸಿಸ್ಟೆನ್ಸ್ ಅಂತಂದ್ರೆ ಜೀವನೋಪಾಯ ಬೇಸಾಯ ಅಂತ. ಹಿಂದೆ ನಮ್ಮ ಈ ಸಣ್ಣ ಪುಟ್ಟ ರೈತರು, ಬಡ ರೈತರು, ಸೊ ಮಾರ್ಜಿನಲ್ ಒಂದು ಫಾರ್ಮರ್ಸ್, ಇವರೆಲ್ಲ ಕೂಡ ಮಳೆಗಾಲದಲ್ಲಿ ನೈಋತ್ಯ ಮಾನ್ಸೂನ್ ಇರ್ತಿತ್ತು, ಸೌತ್ ವೆಸ್ಟ್ ಮಾನ್ಸೂನ್, ಅದರ ಒಂದು ನೆರವಿನಿಂದ ಬೆಳೆ ಬೆಳ್ಕೋತಾ ಇದ್ರು. ಬೆಳೆ ಬೆಳ್ಕೊಂಡು ಇಟ್ಬಿಟ್ರೆ ಇಡೀ ವರ್ಷಕ್ಕೆ ಅದನ್ನ ತಿನ್ಕೊಂಡು ಕಾಲ ಹಾಕ್ಬಿಡೋದು. ಓಕೆ, ಇಟ್ ವಾಸ್ ನಾಟ್ ಫಾರ್ ದ ಪ್ರಾಫಿಟ್, ದೇ ವರ್ ಗ್ರೋಯಿಂಗ್ ಆರ್ ಕಲ್ಟಿವೇಟಿಂಗ್ ದ ಕ್ರಾಪ್. ಸೊ ಇವಾಗ ಹಂಗಲ್ಲ, ಪ್ರಾಫಿಟ್ ಬರಬೇಕು. ಬರೀ ಜೀವನೋಪಾಯಕ್ಕಷ್ಟೇ ಬೇಸಾಯ ಮಾಡ್ಕೊಂಡು ಜೀವನ ಸಾಗ್ಸಕ್ಕೋಸ್ಕರ ಅಷ್ಟೇ ಬೇಸಾಯ ಮಾಡೋದಲ್ಲ, ಆದಾಯ ಬರಬೇಕು, ಲಾಭ ಬರಬೇಕು, ಮತ್ತೆ ಈ ಒಂದು ಅಗ್ರಿಕಲ್ಚರ್ ಸಸ್ಟೈನಬಲ್ ಆಗೂ ಇರಬೇಕು. ಇರೋ ಎಲ್ಲ ಬೋರ್ವೆಲ್ಗಳನ್ನ ಎಲ್ಲ ತೆಗೆದ್ಬಿಟ್ಟು ಅದನ್ನ ಸೊ ಅಂತರ್ಜಲವನ್ನೆಲ್ಲ ನಾವು ಸೊ ಬರೆದು ಮಾಡೋದಲ್ಲ. ವಿ ಆರ್ ನಾಟ್ ಸಪೋಸ್ ಟು ಡಿಪ್ಲೀಟ್ ಅಂಡರ್ ಗ್ರೌಂಡ್ ವಾಟರ್ ಟೇಬಲ್. ಬದಲಿಗೆ ಬರೋ ಮಳೆ ನೀರನ್ನೇ ನಾವು ದಕ್ಷವಾಗಿ ಪರಿಣಾಮಕಾರಿಯಾಗಿ ಬಳಸಬೇಕು. ವಿ ಹ್ಯಾವ್ ಟು ಕ್ಯಾಚ್ ದ ರೈನ್ ವೇರ್ ಇಟ್ ಫಾಲ್ಸ್ ವೆನ್ ಇಟ್ ಫಾಲ್ಸ್. ಸೊ ಇದಿತ್ತಲ್ಲ ನಿಮ್ಮ ಒಂದು ವಾಟರ್ ಡೇಗೆ. ಓಕೆ, ಸೊ ರೈನ್ ವಾಟರ್ನ ಸೊ ಕ್ಯಾಚ್ ದ ರೈನ್ ವೆನ್ ಇಟ್ ಫಾಲ್ಸ್ ವೇರ್ ಇಟ್ ಫಾಲ್ಸ್. ಎಲ್ಲಿ ಬೀಳುತ್ತೋ ಯಾವಾಗ ಬೀಳುತ್ತೋ ಅವಾಗ ಹಿಡಿದಿಟ್ಕೊಳ್ಳಿ ಅಂತ. ಓಕೆ, ಸೊ ಯಾಕೆ ಹಿಡಿದಿಟ್ಕೋಬೇಕು ಅಂತಂದ್ರೆ ಫಾರ್ ದಿಸ್ ಸಸ್ಟೈನಬಲ್ ಅಗ್ರಿಕಲ್ಚರ್. ಹಿಡಿದಿಟ್ಕೊಂಡು ಇದನ್ನೇ ಎಫಿಷಿಯೆಂಟ್ ಆಗಿ ಈ ನೀರನ್ನ ಬಳಕೆ ಮಾಡಿಕೊಂಡು ಸೊ ವರ್ಷ ಪೂರ್ತಿ ಬೆಳೆಯನ್ನ ಬೆಳಿಬೇಕು. ಸೊ ಇದೇನೆ ಸಸ್ಟೈನಬಲ್ ಅಗ್ರಿಕಲ್ಚರ್. ಓಕೆ, ಸೊ ಅದನ್ನ ವಾಟರ್ ರೀಸೈಕ್ಲಿಂಗ್ ಮಾಡೋದು, ಡ್ರಿಪ್ ಇರಿಗೇಷನ್ ಮಾಡೋದು, ಎಫೆಕ್ಟಿವ್ ಆಗಿ ಬಳಸ್ಕೋಬೇಕು. ಓಕೆ, ಸೊ ಎನಿ ಹೌ ಇದನ್ನ ಈ ಒಂದು ಸ್ಕೀಮ್ ಹೇಳುತ್ತೆ, ರೈಟ್. ಇದಕ್ಕೆ ಅಂತ 100 ಕೋಟಿ ರೂಪಾಯಿಗಳನ್ನ ಮೀಸಲಾಗಿಟ್ಟಿದ್ದಾರೆ. ಕೃಷಿ ಭಾಗ್ಯ ಯೋಜನೆಗೆ 100 crore funds was allocated. And one more thing, ಇದನ್ನ 106 ತಾಲೂಕುಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಯಾವ್ಯಾವೆಲ್ಲ ಈ ಒಂದು ಮಳೆ ಆಶ್ರಿತ ಬೇಸಾಯವನ್ನ ಸೊ ಅಥವಾ ಬಂಜರು ಭೂಮಿಯನ್ನ ಹೆಚ್ಚು ಹೊಂದಿದವಲ್ಲ, ಡ್ರೈ ಏರಿಯಾಸ್ ಅನ್ನ, ಸೊ ಅಂತ ಕಡೆ 24 ಜಿಲ್ಲೆ, ಡಿಸ್ಟ್ರಿಕ್ಟ್ಸ್ ಅಥವಾ 106 ತಾಲೂಕುಗಳಲ್ಲಿ ಕೃಷಿ ಭಾಗ್ಯ ಯೋಜನೆಯನ್ನ ಅನುಷ್ಠಾನಗೊಳಿಸಲಾಗಿದೆ. ಲಿಸನ್, 100 ಕೋಟಿ ಹಣ ನಿಗದಿ ಮಾಡಿದ್ದಾರೆ. ಈ ಒಂದು ಡ್ರೈ ಝೋನ್ ಜಾಸ್ತಿ ಎಲ್ಲಿದೆಯೋ, ಯಾವ ಜಿಲ್ಲೆಗಳಿದೆಯೋ 31 ಜಿಲ್ಲೆ ಇರೋದು. ಅದರಲ್ಲಿ 24 ಜಿಲ್ಲೆಗಳಲ್ಲಿ ಒಟ್ಟು ತಾಲೂಕುಗಳನ್ನ 106 ತಾಲೂಕುಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ಆ ತಾಲೂಕುಗಳಲ್ಲಿ ಈ ಒಂದು ಕೃಷಿ ಭಾಗ್ಯ ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ವಾಟರ್ ಕನ್ಸರ್ವೇಷನ್, ಎಫೆಕ್ಟಿವ್ ಕನ್ಸರ್ವೇಷನ್ ಆಫ್ ವಾಟರ್ ಯೂಸೇಜ್ ಫಾರ್ ಅಗ್ರಿಕಲ್ಚರ್, ಅದನ್ನ ಕೃಷಿಗೆ ಬಳಸುವಂಥದ್ದು. ಅದಕ್ಕೆ ಸಬ್ಸಿಡಿ ಎಲ್ಲ ಕೊಡುತ್ತೆ ಗವರ್ಮೆಂಟ್. ಈಗ ಫಾರ್ ಎಕ್ಸಾಂಪಲ್ ಆಗ್ಲಿ ಕೃಷಿ ಸಿಂಚೈ ಅಂತ ಹೇಳಿದ್ನಲ್ಲ, ಡ್ರಿಪ್ ಇರಿಗೇಷನ್ಗೆ 90% ಅಷ್ಟು ಸಬ್ಸಿಡಿನ ಸ್ಟೇಟ್ ಗವರ್ಮೆಂಟೇ ಕೊಡುತ್ತೆ. ಓಕೆ, ಸೊ ಏನಿವೆ ಸ್ಟೇಟ್ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಇಬ್ರು ಸೇರ್ಕೊಂಡು. ಸಾರಿ, ನೆಕ್ಸ್ಟ್ ಬಂದು ಅದೇ ಮೈಕ್ರೋ ಇರಿಗೇಷನ್. ಇದ್ರಲ್ಲಿ ಏನೇನ್ ಬರುತ್ತೆ ಅಂದ್ರೆ ಫಾರ್ಮ್ ಪಾಂಡ್ ಬರುತ್ತೆ, ಅಂದ್ರೆ ಕೃಷಿ ಹೊಂಡ ಅಂತ ಹೇಳ್ತೀವಲ್ಲ, ಫಾರ್ಮ್ ಪಾಂಡ್ಗಳನ್ನ ನಿರ್ಮಾಣ ಮಾಡೋದು, ಮೈಕ್ರೋ ಇರಿಗೇಷನ್, ಡೀಸೆಲ್ ಪಂಪ್ ಸೆಟ್ಸ್ ಗಳನ್ನ ಕೊಡೋದು. ಡ್ರೈ ಸ್ಪೆಲ್ಸ್ ಆದಾಗ ಅಂದ್ರೆ ಫುಲ್ ಎಲ್ಲ ಒಣಗೋಗಿರುತ್ತೆ ಬೆಳೆಗಳು, ಆ ಟೈಮಲ್ಲಿ ಈ ಡೀಸೆಲ್ ಒಂದು ಪಂಪ್ ಸೆಟ್ಸ್ ಇಂದ ನೀರನ್ನ ಒದಗಿಸೋದು ಅವ್ರಿಗೆ, ಅಂದ್ರೆ ಬೆಳೆಗೆಲ್ಲ, ಅದಕ್ಕೆಲ್ಲ ಕೂಡ. ಮತ್ತೆ ಪಾಲಿಥಿನ್ ಲೈನಿಂಗ್, ಫೆನ್ಸಿಂಗ್ ಎಲ್ಲ ಮಾಡೋದು, ಪಾಲಿಥಿನ್ ಲೈನಿಂಗ್ ಇದಕ್ಕೆ ಕೃಷಿ ಹೊಂಡಗಳಿಗೆ, ಇದೆಲ್ಲದರ ಮೂಲಕ we can manage rainwater effectively. Right, then we'll come to organic farming. So organic farming, ಸಾವಯವ ಬೇಸಾಯ, organic farming, ಸಾವಯವ ಬೇಸಾಯ. ಏನಪ್ಪ ಈ ಸಾವಯವ ಬೇಸಾಯ ಅಂತಂದ್ರೆ, ಈ ಹಸಿರು ಕ್ರಾಂತಿ ಆದ ನಂತರ, ಆಫ್ಟರ್ ಗ್ರೀನ್ ರೆವಲ್ಯೂಷನ್, ಅವರ್ ಸಾಯಿಲ್ ಫರ್ಟಿಲಿಟಿ ಡಿಟ್ಯೂರೇಟೆಡ್ ಲೈಕ್ ಎನಿಥಿಂಗ್. ನಮ್ಮ ಮಣ್ಣಿನ ಫಲವತ್ತತೆ ತುಂಬಾ ಕ್ಷೀಣವಾಯ್ತು. ಸೊ ಯಾಕೆ ಅಂತಂದ್ರೆ ವಿವೇಚನಾ ರಹಿತವಾಗಿ ರಸಗೊಬ್ಬರಗಳನ್ನ ಅವೈಜ್ಞಾನಿಕವಾಗಿ ಸುರಿತಾ ಹೋದ್ವಿ.
ಅದರಿಂದ ಮಣ್ಣು ಬರಡಾಗ್ತಾ ಬಂತು, ತನ್ನ ಸತ್ವವನ್ನ ಕಳ್ಕೊಂಡ್ಬಿಡ್ತು. ಸೊ ತನ್ನ ಫಲವತ್ತತೆಯನ್ನ ಕಳ್ಕೊಂಡ್ಬಿಡ್ತು, ಸತ್ವಹೀನ ಆಗ್ಬಿಡ್ತು. ಅದಕ್ಕೋಸ್ಕರ ಈ ಒಂದು ಫಲವತ್ತತೆ ರಹಿತ ಭೂಮಿಯನ್ನ ನಾವು ಫಲವತ್ತಗೊಳಿಸೋದು ಹೇಗೆ, ಅದರಿಂದ ಬೆಳೆಗಳನ್ನು ಬೆಳೆಯೋದು ಹೇಗೆ ಅಂತಂದ್ರೆ ಸಾವಯವ ಕೃಷಿ ಈಗ ನಮ್ಗಿರುವಂತಹ ಮುಂದಿನ ಒಂದು ಪರಿಹಾರ ಅಂತ ಹೇಳ್ಬೋದು. ಸಾವಯವ ಕೃಷಿ ಅಂತಂದ್ರೆ ರಾಸಾಯನಿಕ ರಸಗೊಬ್ಬರಗಳು, ಕೀಟನಾಶಕಗಳು ಬಳಸದೆ ಜೈವಿಕ ವಿಧಾನಗಳ ಮೂಲಕ ಕೃಷಿಯನ್ನ ಅಥವಾ ಬೆಳೆಯನ್ನ ಬೆಳೆಯುವಂತಹ ಪದ್ಧತಿ. So instead of using chemical fertilizers and pesticides or modified genetic organisms, so we can use all that organic products to cultivate or to grow the crop. ಓಕೆ, ಸೊ ಅದನ್ನ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಕರಿತೀವಿ. ಸೊ ಅದಕ್ಕೆ ನೋಡಿ ಏನೇನ್ ಮಾಡ್ತಾರೆ ಗೊತ್ತಾ, ಈಗ ಹೆಂಗ್ ಗೊತ್ತಾಗುತ್ತೆ ಕನ್ಸ್ಯೂಮರ್ಸ್ಗೆ, ಗ್ರಾಹಕರಿಗೆ ಇದು ಆರ್ಗ್ಯಾನಿಕ್ ಅಥವಾ ಈಗ ಕೆಮಿಕಲ್ ಫರ್ಟಿಲೈಸರ್ಸ್ ಇಂದ ಬೆಳೆದಿದ್ದು ಅಂತ ಗೊತ್ತಾಗ್ಬೇಕಲ್ವಾ, ಯಾವ್ದ್ರಿಂದ ಬೆಳೆದಿದ್ದು ಅಂತ. ದೇ ಶುಡ್ ಹ್ಯಾವ್ ಸಮ್ ಅಥೆಂಟಿಕ್ ಇನ್ಫಾರ್ಮೇಶನ್. ಗ್ರಾಹಕರು ಅದಕ್ಕೆ ಸರ್ಟಿಫೈಡ್ ಮಾಡ್ತಾರೆ. ಸರ್ಟಿಫೈಡ್ ಅಂದ್ರೆ ಪ್ರಮಾಣೀಕರಿಸ್ತಾರೆ ಪ್ರಾಡಕ್ಟ್ಸ್ ಅನ್ನ. ಸೊ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ವಿಲ್ ಬಿ ಸರ್ಟಿಫೈಡ್. ಓಕೆ, ಸೊ ಅದಕ್ಕೆ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಅಂತ ಕರಿತೀವಿ. ಅದನ್ನ ಯಾರು ಮಾಡ್ತಾರೆ ಅಂತಂದ್ರೆ ಕರ್ನಾಟಕ ಸ್ಟೇಟ್ ಸೀಡ್ಸ್ ಅಂಡ್ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಏಜೆನ್ಸಿ ಅಂತ ಅದನ್ನ ಮಾಡುತ್ತೆ. ಏನಕ್ಕೆ ಸರ್ಟಿಫಿಕೇಶನ್? ಕರ್ನಾಟಕ ಸ್ಟೇಟ್ ಸೀಡ್ ಅಂಡ್ ಆರ್ಗ್ಯಾನಿಕ್, ಕರ್ನಾಟಕ ಸ್ಟೇಟ್ ಸೀಡ್ ಅಂಡ್ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಏಜೆನ್ಸಿ ಅಂತ. ಸೊ ಇದು ಈ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ನ ಸರ್ಟಿಫೈ ಮಾಡುತ್ತೆ. Yes, these products are grown from organic farming ಅಂತ, ರೈಟ್? ಸೊ ಸ್ಕೀಮ್ಸ್ ಏನಾದ್ರು ಇದೆಯಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರೆ ಇದೆ. ಓಕೆ, ನಿಮಗೆ ನಮ್ಮ ಮಿಲೆಟ್ ಅಂತ ಇದ್ರಲ್ಲಿ ಹೇಳಿದ್ದೆ, ನಮ್ಮ ಮಿಲೆಟ್ ಪ್ರೋಗ್ರಾಮ್ ಅಂತ ಹೇಳಿದ್ದೆ. ಸೊ ಮಿಲೆಟ್ಸ್ ಎಲ್ಲ ಕೈಗೆಟುಕೋ ದರದಲ್ಲಿ ಕನ್ಸ್ಯೂಮರ್ಸ್ ಕೊಡ್ಬೇಕು ಅಂತ ಅಂದ್ಬಿಟ್ಟು, ಸೊ ಅದನ್ನ ಪ್ರೊಸೆಸಿಂಗ್ ಮಾಡೋದು, ವ್ಯಾಲ್ಯೂಡೇಷನ್ ಮಾಡೋದು, ರಿಟೇಲ್ ಚೈನ್ ಮೂಲಕ ಅದನ್ನ ಗ್ರಾಹಕರಿಗೆ ಒದಗಿಸೋದು, ಅದಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಮಿಲೆಟ್ ತರ್ತಿದ್ದಾರೆ ಅಂತ. ಸೊ ಇಲ್ಲಿ ಅದಕ್ಕೂ ಮುಂಚೆ ರೈತ ಸಿರಿ ಅಂತ, ರೈತ ಸಿರಿಧಾನ್ಯಗಳನ್ನ, ಮಿಲೆಟ್ಸ್ ಸಿರಿಧಾನ್ಯ ಅಂದ್ರೆ ರೈತ ಸಿರಿಧಾನ್ಯಗಳನ್ನ ಯಾರು ಸಾವಯವ ಕೃಷಿ ವಿಧಾನದ ಮೂಲಕ ಬೆಳಿತಾರಲ್ಲ ಅಂತಹ ರೈತರಿಗೆ ಒಂದು ಹೆಕ್ಟೇರ್ ಅಲ್ಲಿ ಬೆಳೆದ್ರು ಅಂತಂದ್ರೆ, ಒಂದು ಹೆಕ್ಟೇರ್ ಅಲ್ಲಿ ಸಿರಿಧಾನ್ಯಗಳನ್ನ ಬೆಳೆದ್ರು ಅಂದ್ರೆ, ಇಫ್ ದೇ ಆರ್ ಗ್ರೋಯಿಂಗ್ ದಿಸ್ ಸಿರಿಧಾನ್ಯ, ಓಕೆ, ಸೊ ದೇ ಗೆಟ್ 10,000 rupees. 10,000 rupees as an incentive to the farmer, just to encourage them to grow more organic products. Okay, ಅಥವಾ ಆರ್ಗ್ಯಾನಿಕ್ ಪ್ರೊಡ್ಯೂಸ್. ಸೊ ಸಾವಯವ ಉತ್ಪನ್ನಗಳನ್ನ, ಸೊ ಒಂದು ಕೃಷಿಯನ್ನ ಮಾಡ್ಲಿಕ್ಕೆ ಅವರನ್ನ ಪ್ರೋತ್ಸಾಹಿಸ್ಲಿಕ್ಕೆ ಈ ಒಂದು ರೈತ ಸಿರಿ ಅನ್ನುವಂತಹ ಯೋಜನೆ, ಜಸ್ಟ್ ಟು ಇನ್ಕ್ರೀಸ್ ಲ್ಯಾಂಡ್ ಡೆಡಿಕೇಟೆಡ್ ಟು ಮಿಲೆಟ್ ಕಲ್ಟಿವೇಶನ್. ಮಿಲೆಟ್ ಜಾಸ್ತಿ ಆಗ್ಬೇಕು, ಅದು ಆರ್ಗ್ಯಾನಿಕ್ ವೇ ಅಲ್ಲಿ ಸೊ ಕಲ್ಟಿವೇಟ್ ಮಾಡಬೇಕು ಅಂತ. ಅಂದ್ರೆ ಮಿಲೆಟ್ಸ್ ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ನವಣೆ, ಅರ್ಕ, ಸಾಮೆ, ಇವೆಲ್ಲ ಬರುಗು, ಇವೆಲ್ಲ ಇದಾವಲ್ಲ, ಫಾಕ್ಸ್ ಟೈಲ್, ಲಿಟಲ್ ಮಿಲೆಟ್. ಓಕೆ, ಸೊ ಮತ್ತೆ ಇದ್ಯಾವುದು ಪ್ರೋಸೋ ಮಿಲೆಟ್, ಇವೆಲ್ಲ ಇದೆಯಲ್ಲ, ಕೋಡು, ಇದನ್ನೆಲ್ಲ ಕೂಡ ನಾವು ಮಿಲೆಟ್ಸ್ ಅಂತ ಕರಿತೀವಿ. 10,000 rupees ಪರ್ ಹೆಕ್ಟೇರ್ ಕೊಡ್ತಾರೆ. ಅದು ಡಿಬಿಟಿ ಮೂಲಕ. ಡಿಬಿಟಿ ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ನೇರವಾಗಿ ರೈತನ ಒಂದು ಖಾತೆಗೆ ಹೋಗಿ ಬೀಳುತ್ತೆ. ನೆಕ್ಸ್ಟ್ ಆರ್ಗ್ಯಾನಿಕ್ ಕಾರ್ಬನ್ ಮಿಷನ್ ಅಂತ. ಆರ್ಗ್ಯಾನಿಕ್ ಕಾರ್ಬನ್ ಮಿಷನ್, ಆರ್ಗ್ಯಾನಿಕ್ ಕಾರ್ಬನ್ ಮಿಷನ್. ನಿಮ್ಗೆ ಬಜೆಟ್ ಅಲ್ಲಿ ಕಾರ್ಬನ್ ಕ್ರೆಡಿಟಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ. ಸೊ ಟ್ಯಾಮ್ರಿಂಡು, ಲೆಮನ್ನು, ಮ್ಯಾಂಗೋ ಇವೆಲ್ಲ ಕೂಡ ಜಾಸ್ತಿ ಕಾರ್ಬನ್ ನ ಕ್ಯಾಪ್ಚರ್ ಮಾಡುತ್ತೆ ಅಂತ ಅಂದ್ಬಿಟ್ಟು, ಸೊ ಅವುಗಳನ್ನ ಬೆಳೆದ್ರೆ ಏನ್ ಮಾಡ್ತಾರೆ, ಅದನ್ನ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಮಾನಿಟೈಸ್ ಮಾಡಿ ರೈತರಿಗೆ ದುಡ್ಡು ಕೊಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಅದೇ ತರ ಇಲ್ಲಿ ನೋಡಿ, ನಮ್ಮ ಮಣ್ಣಲ್ಲಿ ಆರ್ಗ್ಯಾನಿಕ್, ಈಗ ಮಣ್ಣಿನ ಸತ್ವ ಕಮ್ಮಿ ಆಗಿರೋದು,
ಅದಕ್ಕೋಸ್ಕರ ಇದರ ಒಂದು ಮಣ್ಣಿನ ಪುನಶ್ಚೇತನ ಆಗ್ಬೇಕು, ಸಾವಯವ ಅಂಶಗಳ ಪುನಶ್ಚೇತನ ಆಗ್ಬೇಕು. ಹೇಗಾಗುತ್ತೆ ಅಂತಂದ್ರೆ ಈ ಮಣ್ಣಲ್ಲಿ 2 ಕ್ರಾಪ್ ಅನ್ನ ಬೆಳೆಯೋದ್ರಿಂದ ಮಣ್ಣಿನ ಸಾವಯವ ಕಾರ್ಬನ್ ಅಂಶ ಅಥವಾ ಸಾವಯವ ಇಂಗಾಲದ ಅಂಶವನ್ನ ಹೆಚ್ಚಿಸಬಹುದಂತೆ. ದಟ್ ಈಸ್ ಕಾಲ್ಡ್ ಆರ್ಗ್ಯಾನಿಕ್ ಕಾರ್ಬನ್ ಮಿಷನ್. ಸೊ ಯಾವ್ದು ಗೊತ್ತಾ 2 ಕ್ರಾಪ್? ಇನ್ಕ್ರೀಸಿಂಗ್ ಆರ್ಗ್ಯಾನಿಕ್ ಕಾರ್ಬನ್. ಸೊ ಬೈ ಗ್ರೋಯಿಂಗ್ ಡಿಯಾಂಚಾ ಅಂಡ್ ಸನ್ ಹೆಂಪ್. ಡಿಯಾಂಚಾ ಮತ್ತೆ ಸನ್ ಹೆಂಪ್. ಡಿಯಾಂಚಾ ಮತ್ತೆ ಸನ್ ಹೆಂಪ್. ಸೊ ಈ 2 ಕ್ರಾಪ್ಸ್ ಅನ್ನ ಗ್ರೀನ್ ಮ್ಯಾನ್ಯೂರ್ ಕ್ರಾಪ್ಸ್ ಅನ್ನ ಬೆಳೆಯೋದ್ರಿಂದ, ಓಕೆ, ಮ್ಯಾನ್ಯೂರ್ ಅಂತಂದ್ರೆ ಗೊಬ್ಬರಗಳ ತರ. ಓಕೆ, ಸೊ ಇವೆರಡನ್ನ ಬೆಳೆಯೋದ್ರಿಂದ ವಿಚ್ ಇನ್ಕ್ರೀಸಸ್ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್. ಮಣ್ಣಿನ ಒಂದು ಸಾವಯವ ಕಾರ್ಬನ್ ಅಂಶ ಹೆಚ್ಚಿಸುತ್ತಂತೆ. ಅದಕ್ಕೋಸ್ಕರ ಇದನ್ನ ಬೆಳಿಲಿಕ್ಕೆ ಎನ್ಕರೇಜ್ ಮಾಡ್ತಾರೆ ಫಾರ್ಮರ್ಸ್ ನ. ದಟ್ ಈಸ್ ಕಾಲ್ಡ್ ಆರ್ಗ್ಯಾನಿಕ್ ಕಾರ್ಬನ್ ಮಿಷನ್. ಅದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಸೊ ಫಾರ್ಮರ್ಸ್ಗೆ ಸಬ್ಸಿಡಿ ರೇಟ್ ಅಲ್ಲಿ ಇವನ್ನೆಲ್ಲ ಈ ಸೀಡ್ಸ್ ನೆಲ್ಲ ಕೊಡ್ತಾರಂತೆ, ಯಾರು? ಗವರ್ನಮೆಂಟ್. ಓಕೆ, ನೆಕ್ಸ್ಟ್ ಸ್ಕೀಮ್ PM ಕಿಸಾನ್. ಅದನ್ನ ಇನ್ನೊಂದು ಕಿಸಾನ್ ಸಮ್ಮಾನ್ ಯೋಜನಾ ಅಂತ ಕೂಡ ಕರಿತೇವೆ. PM ಕಿಸಾನ್ ಸಮ್ಮಾನ್ ಯೋಜನಾ. ಕಿಸಾನ್ ಸಮ್ಮಾನ್ ಯೋಜನಾ, PM ಕಿಸಾನ್. ಏನಿದು ಸ್ಕೀಮು? ಸೆಂಟ್ರಲ್ ಗವರ್ಮೆಂಟ್. ಇಟ್ ಈಸ್ ಕಂಪ್ಲೀಟ್ಲಿ ಫಂಡೆಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ. ಭಾರತ ಸರ್ಕಾರ ಇದರ ಒಂದು ಪೂರ್ಣ ನಿಧಿಯನ್ನ ಭರಿಸುತ್ತೆ. ಓಕೆ, 100% ಸೆಂಟ್ರಲಿ ಸ್ಪಾನ್ಸರ್ಡ್. ಸೊ 100% ಅನುದಾನವನ್ನ ಕೇಂದ್ರ ಸರ್ಕಾರನೇ ನೀಡುತ್ತೆ. ಸೊ ಏನಪ್ಪಾ ಅಂದ್ರೆ ರೈತರ ಖಾತೆಗೆ 6,000 ರೂಪಾಯಿ ಹಾಕ್ತಾರೆ. ದಿ ಕ್ರೆಡಿಟ್ 6,000 rupees. Okay, so to farmers account in 3 installments. ಸೊ 3 ವಂತಿಕೆಗಳಲ್ಲಿ 3 ಕಂತಲ್ಲಿ 6,000 ರೂಪಾಯಿನ ಅಂದ್ರೆ 2,000 ರೂಪಾಯಿ 3 ಸರಿ ಹಾಕ್ತಾರೆ. ಓಕೆ, ಇದು ಏನಕ್ಕಪ್ಪ ಅಂತಂದ್ರೆ ಏನಕ್ಕೆ ಬೇಕಾಗುತ್ತೆ ಇದು ದುಡ್ಡು ಅಂತಂದ್ರೆ, ಎಸ್ಪೆಷಲಿ ಫಾರ್ ದಿಸ್ ಪೋರ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಏನಾದ್ರು ಅಗ್ರಿಕಲ್ಚರಲ್ ಇನ್ಪುಟ್ ತಗೊಂಡ್ಲಿ ಅಂತ. ಓಕೆ, ಸೊ ಬೀಜ, ಸೊ ಭತ್ತ, ಈ ತರದೇನಾದ್ರು ರಸಗೊಬ್ಬರ, ಈ ತರ ಸಣ್ಣ ಪುಟ್ಟ ಅಗ್ರಿಕಲ್ಚರಲ್ ಇನ್ಪುಟ್ ಕಾಸ್ಟ್ಗೆ, ಓಕೆ, ಕೃಷಿ ಒಳಸುರಿಗಳಿಗೆ ಬಳಕೆ ಮಾಡ್ಕೊಳ್ಳಿ ಅಂತ ಕೊಡ್ತಾರೆ. ರೈಟ್, ಕಿಸಾನ್ ಸಮ್ಮಾನ್ ಯೋಜನಾ. ನೆಕ್ಸ್ಟ್ ಸ್ಕೀಮ್ ಬಂದು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ. ಮೊದಲು ನೋಡಿ, ಕಳೆದ ಬಿಜೆಪಿ ಸರ್ಕಾರ 6,000 ಕೇಂದ್ರ ಸರ್ಕಾರ ಕೊಟ್ರೆ 4,000 ಸ್ಟೇಟ್ ಹಾಕಿ ಕೊಡ್ತಿತ್ತು. ಅದನ್ನೀಗ ವಿಡ್ರಾ ಮಾಡಿದ್ದಾರೆ. ಯಾಕಂದ್ರೆ ಗ್ಯಾರಂಟಿ ಸ್ಕೀಮ್ ಅಲ್ಲಿ ನಾನು ಹೇಳಿದ್ನಲ್ಲ, 50,000 ರಿಂದ 55,000 ರೂಪಾಯಿ ಒಂದು ಕುಟುಂಬಕ್ಕೆ ಗ್ಯಾರಂಟಿ ಯೋಜನೆಗಳ ಮೂಲಕ ತಲುಪ್ತಾ ಇದೆ ಅಂತ ಒಂದು ಎಸ್ಟಿಮೇಷನ್ ಇದೆ. ಅದಕ್ಕೋಸ್ಕರ ಅದನ್ನ ವಿಡ್ರಾ ಮಾಡಿ ಈಗ ಅಂದ್ರೆ 4,000 ಕೊಡ್ತಿದ್ರಲ್ಲ ಅದನ್ನ ಸ್ಟಾಪ್ ಮಾಡಿದ್ದಾರೆ. ರೈತರು ಕೊಡುವಂತಹ 4,000 ಸ್ಟಾಪ್ ಮಾಡಿದ್ದಾರೆ. ಎನಿ ಹೌ, ನೆಕ್ಸ್ಟ್ ವಿಲ್ ಮೂವ್ ಟು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ. ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ. ಸಿಎಂ ರೈತ ವಿದ್ಯಾನಿಧಿ, ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ. ಇದು ಕಳೆದ ಸರ್ಕಾರ ಜಾರಿಗೊಳಿಸಿತ್ತು. ಇದನ್ನ ಮತ್ತೆ ಹಂಗೆ ರಿಟೈನ್ ಮಾಡ್ಕೊಂಡಿದ್ದ ಸರ್ಕಾರ. ಗರ್ಲ್ ಚಿಲ್ಡ್ರನ್ ಫ್ರಮ್ ಫಾರ್ಮರ್ ಫ್ಯಾಮಿಲೀಸ್ ಸ್ಟಡಿಂಗ್ ಇನ್ 8th, 9th and 10th. ಗರ್ಲ್ ಚಿಲ್ಡ್ರನ್ಗೆ ಇಲ್ಲಿ ನೋಡಿ ಮತ್ತೆ ಕೇಳ್ತಾರೆ. ವಿದ್ಯಾನಿಧಿ ಅಂತಂದ್ರೆ ಈ ಒಂದು ರೈತರ ಮಕ್ಕಳು, ಅದರಲ್ಲೂ ಹೆಣ್ಮಕ್ಳು 8ನೇ ಕ್ಲಾಸು, 9ನೇ ಕ್ಲಾಸು ಮತ್ತೆ 10ನೇ ಕ್ಲಾಸ್ ಈ ಕ್ಲಾಸ್ಗಳಲ್ಲಿ ಓದ್ತಾ ಇರುವಂತಹ ರೈತರ ಮಕ್ಕಳು, ಎಸ್ಪೆಷಲಿ ಹೆಣ್ಮಕ್ಳಿಗೆ. ಓಕೆ, ಸೊ ಅವರಿಗೆ ಈ 10th ಕ್ಲಾಸ್ ಆದ್ಮೇಲೆ ಹೈಯರ್ ಎಜುಕೇಶನ್ ಮಾಡ್ಲಿಕ್ಕೆ ಅವರಿಗೆ ಏನ್ ಕೊಡ್ತಾರೆ, ಈ ಸ್ಕಾಲರ್ಶಿಪ್ ಗಳನ್ನ ಕೊಡ್ತಾರೆ. ಸ್ಕಾಲರ್ಶಿಪ್ ಪ್ರೋಗ್ರಾಮ್. ಓಕೆ, 10ನೇ ಕ್ಲಾಸ್ ಮುಗಿದ್ಮೇಲೆ
ಹೈಯರ್ ಎಜುಕೇಶನ್ಗೆ ಹೋಗುವಾಗ ಅವರಿಗೆ ಸ್ಕಾಲರ್ಶಿಪ್ ಅನ್ನ ಕೊಡುತ್ತೆ. ಓಕೆ, ಆಮೇಲೆ ಇನ್ನೊಂದು ಪಾಯಿಂಟ್ ನೀವು ಇಲ್ಲಿ ತುಂಬಾ ನೆನ್ಪಿಟ್ಕೋಬೇಕಾಗಿರೋದು ಏನು ಅಂತಂದ್ರೆ, ಈ ಸ್ಕೀಮ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದ್ರು. ರೈತ ವಿದ್ಯಾನಿಧಿ ಸ್ಕೀಮ್ ಅನ್ನ ಆಟೋ ಚಾಲಕರ ಮಕ್ಕಳಿಗೆ, ಬೀಡಿ ಕಾರ್ಮಿಕರ ಮಕ್ಕಳು, ಬೀದಿ ಕಾರ್ಮಿಕರ ಮಕ್ಕಳು, ಸೊ ಈ ತರ ಇಟ್ ವಾಸ್ ಎಕ್ಸ್ಪ್ಯಾಂಡೆಡ್ ಟು ಅದರ್ ಒಂದು ಸೆಕ್ಟರ್ಸ್ ಆಲ್ಸೋ, ಬೇರೆ ಸೆಕ್ಟರ್ಸ್ ಅಲ್ಲೂ ಕೂಡ, ಬರೀ ಫಾರ್ಮಿಂಗ್ ಸೆಕ್ಟರ್ಗೆ ಅಷ್ಟೇ ಅಂತೆಲ್ಲ. ಈಗ ಇನ್ನೇನ್ ಮಾಡಿದಾರೆ ಗೊತ್ತಾ, ವಿಶೇಷತೆ ಏನಪ್ಪಾ ಅಂದ್ರೆ, ಲ್ಯಾಂಡ್ಲೆಸ್ ಪೋರ್ ಇರ್ತಾರಲ್ಲ, ಲ್ಯಾಂಡ್ಲೆಸ್ ಲೇಬರರ್ಸ್ ಇರ್ತಾರಲ್ಲ, ಅಂದ್ರೆ ಭೂರಹಿತ ಕೃಷಿ ಕಾರ್ಮಿಕರು, ಅಂತವರ ಮಕ್ಕಳಿಗೂ ಕೂಡ ಇದನ್ನು ಕೊಡ್ತಿದ್ದಾರೆ. ಏನು, ವಿದ್ಯಾನಿಧಿ, ರೈತ ವಿದ್ಯಾನಿಧಿ ಅಂತಂದ್ರೆ ರೈತರ ಮಕ್ಕಳು 10ನೇ ಕ್ಲಾಸ್ ಮುಗಿಸಿರ್ತಾರಲ್ಲ, 10ನೇ ಕ್ಲಾಸ್ ಮುಗಿಸಿರೋ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದು, ಹೈಯರ್ ಎಜುಕೇಶನ್ ಪರ್ಸ್ಯೂ ಮಾಡ್ಲಿ ಅಂತ, ಅಂದ್ರೆ ಉನ್ನತ ಶಿಕ್ಷಣಕ್ಕೆ ಅವ್ರನ್ನ ಎನ್ಕರೇಜ್ ಮಾಡ್ಲಿಕ್ಕೆ ಸ್ಕಾಲರ್ಶಿಪ್ ಕೊಡ್ತಾರೆ. ಯಾವ ಮಕ್ಳು? ಎಲ್ಲ ಮಕ್ಳಲ್ಲ, ಬರೀ ಹೆಣ್ಮಕ್ಳಿಗೆ. ಓಕೆ, ಸೊ ಇದನ್ನ ಮೊದಲು ರೈತರ ಮಕ್ಕಳಿಗೆ ಕೊಡ್ತಿದ್ರು, ಈಗ ಭೂರಹಿತ ಕೃಷಿ ಕಾರ್ಮಿಕರ ಮಕ್ಕಳಿಗೂ ಕೂಡ ಈ ಒಂದು ಯೋಜನೆಯನ್ನ ವಿಸ್ತರಿಸಲಾಗಿದೆ. ಎಕ್ಸ್ಪ್ಯಾಂಡೆಡ್ ಟು ಅಗ್ರಿಕಲ್ಚರ್ ಲ್ಯಾಂಡ್ಲೆಸ್ ಲೇಬರರ್ಸ್, ಭೂರಹಿತ ಕಾರ್ಮಿಕರ ಮಕ್ಕಳಿಗೂ ಕೂಡ ಈ ಒಂದು ಯೋಜನೆಯನ್ನ ವಿಸ್ತರಿಸಲಾಗಿದೆ. ಓಕೆ, ಸ್ಕಾಲರ್ಶಿಪ್ ಕೊಡುವಂತಹ ಯೋಜನೆ. ನೆಕ್ಸ್ಟ್, ನ್ಯೂ ಇನೋವೇಷನ್ಸ್, ನವೋದ್ಯಮ ಅಂತ, ಇದು ಆಲ್ರೆಡಿ ಪ್ರಿಲಿಮ್ಸ್ ಬಂದಿದೆ, ನವೋದ್ಯಮ ಯೋಜನೆ ಅಂತ. ಓಕೆ, ನವೋದ್ಯಮ. ಸೊ ನವೋದ್ಯಮ ಸ್ಕೀಮ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಸೊ ಲಿಸನ್, ಈ ಅಗ್ರಿಕಲ್ಚರ್ ಸ್ಟಾರ್ಟ್ಅಪ್ಸ್ ಅನ್ನು ಎನ್ಕರೇಜ್ ಮಾಡ್ಲಿಕ್ಕೆ, ಓಕೆ, ಕೃಷಿ ನವೋದ್ಯಮಗಳನ್ನ ಉತ್ತೇಜಿಸುವಂತಹ ಒಂದು ಯೋಜನೆನೆ ನವೋದ್ಯಮ. ಆಲ್ರೆಡಿ ಬಂದಿದೆ ಕ್ವಶನ್, ಟು ಎನ್ಕರೇಜ್ ಅಗ್ರಿಕಲ್ಚರ್ ಸ್ಟಾರ್ಟ್ಅಪ್ಸ್, ಟು ಎನ್ಕರೇಜ್ ಅಗ್ರಿಕಲ್ಚರ್ ಸ್ಟಾರ್ಟ್ಅಪ್ಸ್. ಸೊ ಅವುಗಳನ್ನ ನಾವು ನವೋದ್ಯಮ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ನೋಡಿ, ಸೊ ಇದರ ಗೋಲ್ಸ್ ಏನೇನಿದೆ ಅಂತ ಅಂದ್ಬಿಟ್ಟು, ಟು ಎನ್ಹಾನ್ಸ್ ಆಂಟರ್ಪ್ರಿನರ್ಶಿಪ್ ಇನ್ ಅಗ್ರಿಕಲ್ಚರ್, ಕೃಷಿಯಲ್ಲಿ ಉದ್ಯಮಶೀಲತೆಯನ್ನ ಪ್ರೋತ್ಸಾಹಿಸಲಿಕ್ಕೆ, ಟು ಎನ್ಹಾನ್ಸ್ ಆಂಟರ್ಪ್ರಿನರ್ಶಿಪ್, ಯಾಕಂದ್ರೆ ಕೃಷಿ, ಈ ಒಂದು ಕೃಷಿಲಿ ಹಲವಾರು ಸವಾಲುಗಳಿದಾವೆ. ಯಾಕಂದ್ರೆ ರೈನ್ ಫೆಡ್ ಅಗ್ರಿಕಲ್ಚರ್ ಜಾಸ್ತಿ ಇದೆ, ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಜಾಸ್ತಿ ಇದ್ದಾರೆ. ಓಕೆ, ಸೊ ಒಂದು ಇರಿಗೇಷನ್ ಫೆಸಿಲಿಟಿ ಕಮ್ಮಿ ಇದೆ. ಅದಕ್ಕೋಸ್ಕರ ಏನ್ ಮಾಡ್ಬೋದು, ನೆಕ್ಸ್ಟ್ ಏನ್ ಮಾಡ್ಬೋದು ಅಂದ್ರೆ, ಇವ್ರನ್ನ ಡೈವರ್ಟ್ ಮಾಡ್ಬೇಕು, ಬೇರೆ ಬೇರೆ ಒಂದು ಕಸುಬುಗಳಿಗೆ ಡೈವರ್ಟ್ ಮಾಡಬೇಕು, ಉದ್ಯಮಶೀಲತೆಯನ್ನ ಹೆಚ್ಚಿಸೋದು ಅಗ್ರಿಕಲ್ಚರ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ಗೆ ಅವ್ರನ್ನ ಎನ್ಕರೇಜ್ ಮಾಡೋದು, ರೈತರನ್ನ. ನೆಕ್ಸ್ಟ್, ಕ್ರಿಯೇಟ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಫಾರ್ ರೂರಲ್ ಯೂತ್. ಓಕೆ, ಕಮರ್ಷಿಯಲೈಸೇಷನ್ ಆಫ್ ನ್ಯೂ ಅಗ್ರಿಕಲ್ಚರಲ್ ಟೆಕ್ನಾಲಜಿ, commercialization of new agricultural technology, commercialization, new agriculture technology, ನೂತನ ಕೃಷಿ ತಂತ್ರಜ್ಞಾನಗಳನ್ನ ವಾಣಿಜ್ಯೀಕರಣಗೊಳಿಸೋದು. ಓಕೆ, ಸೊ ಇವು ಸ್ಟಾರ್ಟ್ಅಪ್ಗಳು ಮಾಡ್ಬೇಕಾಗಿರೋದು. ಒಂದು, ಆಂಟರ್ಪ್ರಿನರ್ಶಿಪ್ ಅನ್ನ ಹೆಚ್ಚಿಸಬೇಕು, ಕೃಷಿಯಲ್ಲಿ ಉದ್ಯಮಶೀಲತೆಯನ್ನು ಹೆಚ್ಚಿಸಬೇಕು. ಮತ್ತೆ ಕಮರ್ಷಿಯಲೈಸೇಷನ್ ಆಫ್ ನ್ಯೂ ಅಗ್ರಿಕಲ್ಚರಲ್ ಟೆಕ್ನಾಲಜಿ, ಅಂದ್ರೆ ನೂತನವಾದಂತಹ ಕೃಷಿ ತಂತ್ರಜ್ಞಾನಗಳನ್ನ ಇನ್ನಷ್ಟು ಕಮರ್ಷಿಯಲೈಸ್ ಮಾಡಬೇಕು, ವಾಣಿಜ್ಯೀಕರಣಗೊಳಿಸಬೇಕು. ಮತ್ತೆ ರೂರಲ್ ಯೂತ್ಗೆ, ಈ ಒಂದು ಗ್ರಾಮೀಣ ಯುವಕರಿಗೆ ಉದ್ಯೋಗ ಸೃಜನೆಯನ್ನ ಮಾಡಬೇಕು. ಇವು ಎಲ್ಲ ಒಂದು ಆಬ್ಜೆಕ್ಟಿವ್ಸ್ ಇಂದ ಕೃಷಿ ನವೋದ್ಯಮ ಅನ್ನುವಂತಹ, ಅಥವಾ ಇದನ್ನ ಆಗ್ರಿ ಸ್ಟಾರ್ಟ್ಅಪ್ಸ್ ಅಂತ ಕೂಡ ಕರಿತೇವೆ. ಇದು ಕ್ವಶನ್ ಆಲ್ರೆಡಿ ಮೊನ್ನೆ ಪ್ರಿಲಿಮ್ಸ್ ಅಲ್ಲಿ ಕೇಳಿದಾನೆ. ಓಕೆ,
ಸೊ ಇದಕ್ಕೆ 50% ಸಬ್ಸಿಡಿಯನ್ನ ಗೌರ್ಮೆಂಟ್ ಕೊಡುತ್ತೆ, ಬ್ಯಾಂಕ್ ಲೋನ್ ಸಿಗುತ್ತೆ. ಅದರಿಂದ ಕೂಡ ಈ ಸ್ಟಾರ್ಟ್ಅಪ್ಗಳು ದೇ ಕ್ಯಾನ್ ಥ್ರೈವ್ ಅಂಡ್ ದೇ ಕ್ಯಾನ್ ಎಮರ್ಜ್. ಸೊ ಎಸ್, ಈಗ ಡಿಸ್ಟ್ರಿಕ್ಟ್ ವೈಸ್ ಪರ್ಸೆಂಟೇಜ್ ಆಫ್ ಕಲ್ಟಿವೇಬಲ್ ವೇಸ್ಟ್ ಟು ಜಿಯೋಗ್ರಫಿಕಲ್ ಏರಿಯಾ. ಸೊ ಎಷ್ಟು ನಾವು ಕಲ್ಟಿವೇಟ್ ಮಾಡ್ತೀವಿ, ಎಷ್ಟು ಭೂಮಿಯನ್ನು, ನಾನು ಆಗ್ಲೇ ಹೇಳಿದೆ ಜಿಲ್ಲಾವಾರು ನೋಡ್ಕೋಬೇಕು ಅಂತ. ಯಾವ ಜಿಲ್ಲೆಯಲ್ಲಿ ಹೈಯೆಸ್ಟ್ ಈ ಒಂದು ನೆಟ್ ಸೋನ್ ಏರಿಯಾ ಜಾಸ್ತಿ ಇದೆ ಅಂತ ನೋಡಿದ್ರೆ ಕಲ್ಟಿವೇಬಲ್ ವೇಸ್ಟ್ ಅಂದ್ರೆ ಕಲ್ಟಿವೇಟ್ ಮಾಡ್ಬೋದಂತೆ, ಬೆಳೆ ಬೆಳಿಬೋದಂತೆ, ಆದ್ರೆ ಅದನ್ನ ವೇಸ್ಟ್ ಆಗಿ ಬಿಟ್ಟಿದ್ದಾರೆ. ಓಕೆ, ಸೊ ಕಲ್ಟಿವೇಬಲ್ ವೇಸ್ಟ್ ಅಂತಂದ್ರೆ ಅದೆಷ್ಟು ಜಾಸ್ತಿ ಇರೋದು ಯಾವ ಒಂದು ಜಿಲ್ಲೆಯಲ್ಲಿ ಅಂದ್ರೆ ಉಡುಪಿಯಲ್ಲಿ. ಓಕೆ, ಅಲ್ಲೆಲ್ಲ ಮೀನುಗಾರಿಕೆ ಜಾಸ್ತಿ ಮಾಡ್ತಾರೆ, ಫಿಶಿಂಗ್ ಮಾಡಕ್ ಹೋಗ್ತಾರೆ. ಇರುವಂತಹ ಒಂದು ಭೂಮಿಯಲ್ಲಿ ಬೇಸಾಯ ಮಾಡೋರು, ಸಾಗುವಳಿ ಮಾಡೋರು ಕಮ್ಮಿ ಇರ್ತಾರೆ. ಹಾಗಾಗಿ ಕಲ್ಟಿವೇಬಲ್ ವೇಸ್ಟ್ ಅಂದ್ರೆ ಬೇಸಾಯ ಮಾಡ್ಲಿಕ್ಕೆ ಸೂಕ್ತವಾಗಿದ್ರು ಕೂಡ ಅದು ಹಾಗೇನೆ ಏನು ಬೀಡಾಗಿ ಬಿಟ್ಟಿದ್ದಾರೆ. ಓಕೆ, ಅದನ್ನ ನಾವು ಬೀಡು ಭೂಮಿ ಅಂತ ಹೇಳ್ತೇವೆ. ಸೊ ಉಡುಪಿಯಲ್ಲಿ ಹೈಯೆಸ್ಟ್ ಇರೋದು, ನೆಕ್ಸ್ಟ್ ಬಂದ್ರೆ ತುಮಕೂರು, ನೆಕ್ಸ್ಟ್ ಮಂಡ್ಯ. ಓಕೆ, ಈ 3 ಸ್ಟೇಟ್ಸ್ ಅಲ್ಲಿ 3 ಡಿಸ್ಟ್ರಿಕ್ಟ್ಸ್ ಅಲ್ಲಿ ಕಲ್ಟಿವೇಬಲ್ ವೇಸ್ಟ್ ಜಾಸ್ತಿ ಇರೋದು ಅಂತ ಹೇಳ್ತಾರೆ. ನೋಡಿ, ನಮ್ಮಲ್ಲಿ ಆಲ್ಮೋಸ್ಟ್ 191,791 ಅಂತ ಹೇಳಿದ್ನಲ್ಲ ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ, ಅದರಲ್ಲಿ 11.64 ಲ್ಯಾಕ್ ಬಂದು ಫ್ಯಾಲೋ ಇದೆಯಂತೆ. ಓಕೆ, ಸೊ ಇಸ್ ಎ ಕಲ್ಟಿವೇಬಲ್ ವೇಸ್ಟ್ ಲ್ಯಾಂಡ್ ಅಂತ. ಎಷ್ಟು 11 ಲ್ಯಾಕ್ ಹೆಕ್ಟೇರ್ಸ್ ಅಷ್ಟು ಕಲ್ಟಿವೇಟ್ ಮಾಡ್ಬೋದು, ಬಿಟ್ಟಿದೀವಿ ಅಂತ. ಸೊ ಆಲ್ಮೋಸ್ಟ್ 191 ಲ್ಯಾಕ್ ಹೆಕ್ಟೇರ್ಸ್ ಅಲ್ಲಿ 14 ಲ್ಯಾಕ್ ಹೆಕ್ಟೇರ್ಸ್ ನ ನಾವು ಹಾಗೆ ಬಿಟ್ಟಿದ್ದೀವಿ, ಕಲ್ಟಿವೇಟ್ ಮಾಡಕ್ ಸಾಧ್ಯ ಇದ್ರೂ ಕೂಡ. ಓಕೆ, ಸೊ ಅದನ್ನೆಲ್ಲ ಕೂಡ ನಾವು ಎನ್ಕ್ಯಾಪ್ಚರ್ ಮಾಡ್ಕೋಬೇಕು ಅನ್ನೋದು ಒಂದು ಸರ್ವೆ ಬೆಳಕು ಚೆಲ್ಲುತ್ತೆ. ನೆಕ್ಸ್ಟ್ ಬಂದು ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ ಇದಾಯ್ತಲ್ಲ. ದೆನ್ ವಿಲ್ ಮೂವ್ ಟು ಎಸ್ ಪ್ರಾಜೆಕ್ಟ್ ರಿವಾರ್ಡ್. ಇದು ಕೂಡ ಇಂಪಾರ್ಟೆಂಟ್, ನೆಕ್ಸ್ಟ್ ಎಕ್ಸಾಮ್ಗೆ ಎಕ್ಸ್ಪೆಕ್ಟ್ ಮಾಡಬಹುದು ನೀವು. ರಿವಾರ್ಡ್ ಪ್ರಾಜೆಕ್ಟ್ ಸೊ ರಿವಾರ್ಡ್ ಎಕ್ಸ್ಪಾನ್ಷನ್ ನೋಡಿ. ರಿವಾರ್ಡ್ ಮೀನ್ಸ್ ರೆಜ್ಯುನೇಟಿಂಗ್ ವಾಟರ್ಶೆಡ್ಸ್ ಫಾರ್ ಅಗ್ರಿಕಲ್ಚರಲ್ ರೆಸಿಲಿಯನ್ಸ್ ಥ್ರೂ ಇನೋವೇಟಿವ್ ಡೆವಲಪ್ಮೆಂಟ್. ಇದನ್ನ ನಿಮ್ಗೆ ಅಬ್ರಿವೇಶನ್ ಕೇಳಿದ್ರು ಕೂಡ ಏನ್ ಸಂದೇಹ ಇಲ್ಲ, ಕೇಳ್ಬೋದು. ರೆಜ್ಯುನೇಟಿಂಗ್ ವಾಟರ್ಶೆಡ್ಸ್ ಫಾರ್ ಅಗ್ರಿಕಲ್ಚರಲ್ ರೆಸಿಲಿಯನ್ಸ್. ರೆಜ್ಯುನೇಟಿಂಗ್ watersheds for agriculture resilience. For agriculture resilience through innovative development. Through innovative development. Innovative development. ನೋಡಿ, ಏನಪ್ಪ ಇದು ರೆಜ್ಯುನೇಟಿಂಗ್ ವಾಟರ್ಶೆಡ್ ಫಾರ್ ರೆಸಿಲಿಯಂಟ್ ಅಗ್ರಿಕಲ್ಚರ್ ಥ್ರೂ ಇನೋವೇಟಿವ್ ಡೆವಲಪ್ಮೆಂಟ್ ಅಂದ್ರೆ ಅರ್ಥ ಏನು ಅಂತ ಫಸ್ಟ್ ಇಲ್ಲಿ ತಿಳ್ಕೊಂಬಿಡಿ. ವಾಟರ್ ಶೆಡ್ ಅಂತಂದ್ರೆ ಓಕೆ, ಸೊ ಈ ಒಂದು ಭೂಮಿ ಆಗ್ಬೋದು ಅಥವಾ ನೀರಾಗ್ಬೋದು. ಅಂದ್ರೆ ನೀರಾವರಿ ವ್ಯವಸ್ಥೆ ಆವರಿಸಿರುವಂತಹ ಒಂದು ಭೂ ಪ್ರದೇಶನ ನಾವು ವಾಟರ್ ಶೆಡ್ ಅಂತ ಕರಿತೇವೆ. ಓಕೆ, ಸೊ ನೀರು ಎಲ್ಲೆಲ್ಲಿ ನಾವು ವೇರ್ ವಿ ಫೈಂಡ್ ದೀಸ್ ವಾಟರ್, ಓಕೆ, ವಾಟರ್ ಅವೈಲಬಿಲಿಟಿ ಎಲ್ಲೆಲ್ಲಿ ಇರುತ್ತೋ ಅದನ್ನೆಲ್ಲ ಕೂಡ ವಾಟರ್ ಶೆಡ್ ಅಂತ ಕರಿತೀವಿ. ಸೊ ಈ ವಾಟರ್ ಶೆಡ್ ಅಂದ್ರೆ ನೀರನ್ನ ನಾವು ಫಸ್ಟ್ ರೆಜ್ಯುನೇಟ್ ಮಾಡ್ಬೇಕಂದ್ರೆ ಪುನಶ್ಚೇತನಗೊಳಿಸ್ಬೇಕು. ಏನಕ್ಕೆ ಅಂತಂದ್ರೆ ಕೃಷಿಯನ್ನ ರೆಸಿಲಿಯಂಟ್ ಅಗ್ರಿಕಲ್ಚರ್, ರೆಸಿಲಿಯಂಟ್ ಅಂದ್ರೆ ನೋಡಿ ನಮ್ಗೆ ಏನಾಗ್ತಾ ಇದೆ, ಈ ಒಂದು ಜಾಗತಿಕ ತಾಪಮಾನ ಅಥವಾ ಈ ಒಂದು ಹವಾಮಾನ ಬದಲಾವಣೆ ಇದು ಕೃಷಿಯ ಒಂದು ಉತ್ಪಾದಕತೆಯನ್ನ ಬಹಳಷ್ಟು ತೀವ್ರವಾಗಿ ಕುಸಿಯಂಗ್ ಮಾಡ್ತಿದೆ, ಹೌದಲ್ವಾ? ಅದಕ್ಕೋಸ್ಕರ ಇಲ್ಲಿ ಈ ಒಂದು ರೆಸಿಲಿಯಂಟ್ ಅಗ್ರಿಕಲ್ಚರ್ ಬೇಕು ಅಂತಂದ್ರೆ ಓಕೆ, ಕೃಷಿಯಲ್ಲಿ ನಾವು ಕೆಲವೊಂದು ಮಾರ್ಪಾಡನ್ನ ತರಬೇಕು ಅಂದ್ರೆ ಪುನಶ್ಚೇತನಗೊಳಿಸ್ಬೇಕು ಅಂತಂದ್ರೆ ಇಲ್ಲಿ ವಾಟರ್ ಶೆಡ್ ಅಲ್ಲಿ ನಾವು ರೆಜ್ಯುನೇಟ್ ಮಾಡ್ಬೇಕು, ವಾಟರ್ ಶೆಡ್ ನ ಪುನರುಜ್ಜೀವನಗೊಳಿಸ್ಬೇಕು.
ಮತ್ತೆ ಯಾವ ಒಂದು ವಿಧಾನದ ಮೂಲಕ ಅಂದ್ರೆ ಇನೋವೇಟಿವ್ ಆದಷ್ಟು ನಾವೀನ್ಯ ವಿಧಾನಗಳ ಮೂಲಕ, ನವೀನವಾದಂತಹ ವಿಧಾನಗಳ ಮೂಲಕ ಈ ನೀರಾವರಿ ಪ್ರದೇಶವನ್ನ, ನೀರಾವರಿ ಜಲಾನಯನ ಪ್ರದೇಶಗಳನ್ನ ನಾವು ಪುನರುಜ್ಜೀವನಗೊಳಿಸೋದ್ರ ಮೂಲಕ ಕೃಷಿಯನ್ನ ಪುನಶ್ಚೇತನಗೊಳಿಸ್ಬೇಕು ಅಂತ ಹೇಳೋದು. ಇಷ್ಟೇ ಕಾನ್ಸೆಪ್ಟ್. ಕೃಷಿ ಜೊತೆ ನಾವು ರಾಜ್ಯ ಆಗಂಗೆ ಇಲ್ಲ. ಯಾಕಂದ್ರೆ ವಾಟರ್ ಸೆಕ್ಯೂರಿಟಿ, ಅನ್ನ ಸಿಗ್ತಾ ಇರೋದು ಕೃಷಿಯಿಂದ. ಸೊ ಕೃಷಿಯನ್ನ ರೆಸಿಲಿಯಂಟ್ ಅಗ್ರಿಕಲ್ಚರ್ ಮಾಡ್ಬೇಕು. ಅಂದ್ರೆ ರೆಸಿಲಿಯಂಟ್ ಅಂದ್ರೆ ಸತತವಾಗಿ ನಿರಂತರವಾಗಿ ಕೃಷಿ. ಸೊ ಕೃಷಿಯಿಂದ ನಮ್ಗೆ ಧಾನ್ಯಗಳು ಮತ್ತೆ ಅಗತ್ಯವಿರುವಂತಹ ಉತ್ಪನ್ನಗಳು ಬೆಳೀತಾ ಇರ್ಬೇಕು ನಿರಂತರವಾಗಿ. ಅದಕ್ಕೋಸ್ಕರ ಏನ್ ಬೇಕು? ಸೊ ವಾಟರ್ ಶೆಡ್ ಡೆವಲಪ್ಮೆಂಟ್ ಆಗ್ಬೇಕು. ಯಾವ ರೀತಿ ವಾಟರ್ ಶೆಡ್ ಡೆವಲಪ್ಮೆಂಟ್ ಮಾಡೋದು ಅಂತಂದ್ರೆ ನವೀನ ಮಾರ್ಗಗಳ ಮೂಲಕ, ನವೀನ ವಿಧಾನಗಳ ಮೂಲಕ. ಥ್ರೂ ಇನೋವೇಟಿವ್ ಅಪ್ರೋಚ್ and development we can enhance the watershed. We can rejuvenate the watershed for resilient agriculture. ಸೊ ಇದನ್ನೇ ಹವಾಮಾನ ಬದಲಾವಣೆಗೆ ತಾಳ್ಕೊಳ್ಳಬಹುದಾದಂತಹ ಒಂದು ಬೇಸಾಯ ಪದ್ಧತಿಯನ್ನು ಕೂಡ ನಾವು ಈಗ ಸಂಶೋಧನೆಗಳ ಮೂಲಕ, ನಾವೀನ್ಯತೆ ಮೂಲಕ ಪಡೆದುಕೊಳ್ಬೇಕು ಅಂತ ಹೇಳುತ್ತೆ ಈ ಒಂದು ರಿವಾರ್ಡ್ ಪ್ರಾಜೆಕ್ಟ್. ಸೊ ಇದು ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ದಿಸ್ ಈಸ್ ಅಸಿಸ್ಟೆಡ್ ಬೈ ವರ್ಲ್ಡ್ ಬ್ಯಾಂಕ್. ದಿಸ್ ರಿವಾರ್ಡ್ ಪ್ರಾಜೆಕ್ಟ್ ಈಸ್ ಅಸಿಸ್ಟೆಡ್ ಬೈ ವರ್ಲ್ಡ್ ಬ್ಯಾಂಕ್. ವಿಶ್ವ ಬ್ಯಾಂಕ್ ಇದರ ಒಂದು ನೇತೃತ್ವದಲ್ಲಿ ಈ ಒಂದು ಪ್ರಾಜೆಕ್ಟ್ ಅನ್ನ ತರಲಾಯಿತು. ಸೊ ಇಂಪ್ಲಿಮೆಂಟೆಡ್ ಅಕ್ರಾಸ್ 25 ಡಿಸ್ಟ್ರಿಕ್ಟ್ಸ್ ಇನ್ ಕರ್ನಾಟಕ. 31 ಜಿಲ್ಲೆಯಲ್ಲಿ 25 ಜಿಲ್ಲೆಗಳಲ್ಲಿ ಇದನ್ನ ಜಾರಿಗೊಳಿಸಲಾಗಿದೆ. 25 ಡಿಸ್ಟ್ರಿಕ್ಟ್ಸ್ ಇನ್ ಕರ್ನಾಟಕ. ವೆರಿ ಇಂಪಾರ್ಟೆಂಟ್. ವರ್ಲ್ಡ್ ಬ್ಯಾಂಕ್ ಅಸಿಸ್ಟ್ ಮಾಡಿರೋದ್ರಿಂದ. ಯಾವಾಗ ಗೊತ್ತಾ? 2022-23 ದಿಸ್ ರಿವಾರ್ಡ್ ಪ್ರಾಜೆಕ್ಟ್ ವಾಸ್ ಇಂಪ್ಲಿಮೆಂಟೆಡ್ ಇನ್ 2022-23. ಎಷ್ಟು ಕ್ರೋರ್ ಪ್ರಾಜೆಕ್ಟ್ ಗೊತ್ತಾ? 600 ಕೋಟಿ ಪ್ರಾಜೆಕ್ಟ್, ರಿವಾರ್ಡ್ ಪ್ರಾಜೆಕ್ಟ್. ಇದು ಕೋಟಿಗಳೇನು ಇಂಪಾರ್ಟೆಂಟ್ ಅಲ್ಲ, ಮೀನ್ಸ್ ಬರೆಯೋಂಗಿದ್ರೆ ಬರೀಬಹುದು. ಕರ್ನಾಟಕ ಇದಕ್ಕೆ 30% ಕೊಟ್ರೆ ವರ್ಲ್ಡ್ ಬ್ಯಾಂಕ್ ಇದಕ್ಕೆ 70% ಲೋನ್ ಕೊಟ್ಟಿದೆ. ಅದಕ್ಕೋಸ್ಕರ ಇಂಪಾರ್ಟೆಂಟ್. ರಿವಾರ್ಡ್ ಪ್ರಾಜೆಕ್ಟಿಗೆ ಕರ್ನಾಟಕ ಫಂಡೆಡ್ ಓನ್ಲಿ 30%. ಉಳಿದ 70% ಯಾರು ಗೊತ್ತಾ? ವರ್ಲ್ಡ್ ಬ್ಯಾಂಕ್. 70% given by World Bank for this watershed rejuvenation, for the resilient agriculture through or via new and innovative methods, new innovative development methods. So ಇದನ್ನೇ ನಾವು ರಿವಾರ್ಡ್ ಪ್ರಾಜೆಕ್ಟ್ ಅಂತ ಕರೆಯೋದು. ಎಲ್ಲಿ ಆಲ್ಮೋಸ್ಟ್ ಎಷ್ಟು ಜಿಲ್ಲೆಗಳಲ್ಲಿ? 25 ಜಿಲ್ಲೆಗಳಲ್ಲಿ, ರೈಟ್? ಸೊ ಇದನ್ನ ಎಲ್ಲಿವರೆಗೂ ಇಟ್ಟಿರ್ತಾರೆ ಗೊತ್ತಾ? 2026 ಇದೆ ಈ ಪ್ರಾಜೆಕ್ಟ್ ಅನ್ನ. 2026 ಸೊ ಇಟ್ ಈಸ್ ಹ್ಯಾವಿಂಗ್ ಇಟ್ಸ್ ಲೈಫ್ ಟೈಮ್ ಲೈನ್. ಮತ್ತೆ ಮಲ್ಟಿ ಸ್ಟೇಟ್ ವಾಟರ್ ಶೆಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ವಿತ್ ಕರ್ನಾಟಕ ಆಸ್ ಅ ಲೈಟ್ ಆಫ್ ಸ್ಟೇಟ್, ಪ್ರೊವೈಡಿಂಗ್ ಟೆಕ್ನಿಕಲ್ ಗೈಡೆನ್ಸ್ ಟು ಅದರ್ ಪಾರ್ಟಿಸಿಪೇಟಿಂಗ್ ಸ್ಟೇಟ್ಸ್. ಸೊ ನೋಡಿ, ನಮ್ಮನ್ನ ಲೈಟ್ ಆಫ್ ಸ್ಟೇಟ್ ಅಂತ ಕೂಡ ಕರೆದಿದ್ದಾರೆ. ಲೈಟ್ ಆಫ್ ಸ್ಟೇಟ್ ಅಂತಂದ್ರೆ ವಿ ಗಿವ್ ದ ಟೆಕ್ನಿಕಲ್ ಗೈಡೆನ್ಸ್ ಟು ಅದರ್ ಸ್ಟೇಟ್ಸ್ ಹೂ ಪಾರ್ಟಿಸಿಪೇಟ್ ಇನ್ ದಿಸ್ ರಿವಾರ್ಡ್ ಪ್ರಾಜೆಕ್ಟ್. ನಿಮ್ಗೆ ಇದೊಂದು ಗೊತ್ತಿರ್ಬೇಕು, ವರ್ಲ್ಡ್ ಬ್ಯಾಂಕ್ ನಮ್ಮನ್ನ ಶ್ಲಾಘಿಸ್ತು ವಿತ್ ರೆಸ್ಪೆಕ್ಟ್ ಟು ರಿವಾರ್ಡ್ ಪ್ರಾಜೆಕ್ಟ್. ಏನಪ್ಪಾ ಅಂದ್ರೆ ಸೌತ್ ಆಫ್ರಿಕನ್ ಸ್ಟೇಟ್ಸ್ಗೆ ಹೇಳ್ತು, ನೋಡಿ ಕಲೀರಿ, ಕರ್ನಾಟಕ ನೋಡಿ ಕಲೀರಿ, ಇದು ಬಹಳ ಪರಿಣಾಮಕಾರಿಯಾಗಿ ರಿವಾರ್ಡ್ ಪ್ರಾಜೆಕ್ಟ್ ಅನ್ನ ಜಾರಿಗೊಳಿಸಿ ಅದರಿಂದ ಫಲಿತವನ್ನ ಪಡೆದಿದೆ. You just copy or follow or imbibe the practices from Karnataka, how they have adopted the technology and innovation to enhance the watershed. Thereby they got that resilient agriculture. ಸೊ ರೆಸಿಲಿಯಂಟ್ ಅಗ್ರಿಕಲ್ಚರ್ ನ ಪಡ್ಕೊಳ್ಲಿಕ್ಕೆ ಅವ್ರು ಯಾವೆಲ್ಲ ನಾವೀನ್ಯ ಕ್ರಮಗಳನ್ನ ಬಳಸಿದ್ರು, ವಾಟರ್ ಶೆಡ್ ಅನ್ನ, ಜಲಾನಯನ ಪ್ರದೇಶವನ್ನ ಯಾವ ರೀತಿ ಅಭಿವೃದ್ಧಿ ಪಡಿಸಿದ್ರು, ಇದನ್ನೆಲ್ಲರೂ ಕೂಡ ನೋಡಿ ಅಂತ ಅಂದ್ಬಿಟ್ಟು ವರ್ಲ್ಡ್ ಬ್ಯಾಂಕ್ ಸೌತ್ ಆಫ್ರಿಕನ್ ಸ್ಟೇಟ್ಸ್ಗೆ ಹೇಳಿದ್ರು. ನಮ್ಮನ್ನ ಅಂದ್ರೆ ವಿ ಶೇರ್ ಅವರ್ ಟೆಕ್ನಿಕಲ್ ಗೈಡೆನ್ಸ್ ಟು ಅದರ್ ಪಾರ್ಟಿಸಿಪೇಟಿಂಗ್ ಸ್ಟೇಟ್ಸ್. ಬೇರೆಯವ್ರು ನಮ್ಮಲ್ಲಿ ಬಂದು ಕಲ್ತ್ಕೊಂಡು ಹೋಗ್ಬೇಕು, ಅಷ್ಟರ ಮಟ್ಟಿಗೆ ನಮ್ಮಲ್ಲಿ ಕೌಶಲ್ಯಕ್ಕೇನು ಕಮ್ಮಿ ಇಲ್ಲ. ವಿ ಹ್ಯಾವ್ ಎನಫ್ ಸ್ಕಿಲ್ಡ್ ಹ್ಯೂಮನ್ ರಿಸೋರ್ಸ್. ಅಂತಹ ಒಂದು ಕೌಶಲ್ಯ ಮಾನವ ಸಂಪನ್ಮೂಲವನ್ನ ಹೊಂದಿದಂತಹ ರಾಜ್ಯ ಕರ್ನಾಟಕ, ರೈಟ್? ಸೊ ಹಾಗಾಗಿ ಈ ಒಂದು ರಿವಾರ್ಡ್ ಪ್ರಾಜೆಕ್ಟ್ ನಮ್ಮ ಕರ್ನಾಟಕ ಏನಂತ ಕರಿತೀವಿ? ಲೈಟ್ ಹೌಸ್ ಸ್ಟೇಟ್ ಅಂತ. ಲೈಟ್ ಹೌಸ್ ಸ್ಟೇಟ್.
ಲೈಟ್ ಆಫ್ ಸ್ಟೇಟ್, ರೈಟ್. ನೆಕ್ಸ್ಟ್ ಇದಾದ್ಮೇಲೆ ಇದರ ಒಂದು ಪ್ರಾಜೆಕ್ಟ್ ಗೋಲ್ ಏನಪ್ಪಾ ಅಂತಂದ್ರೆ ಇಟ್ ವಿಲ್ ಇಂಪ್ರೂವ್ ದ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್. ಅಷ್ಟೇ, ಆಲ್ರೆಡಿ ಹೇಳಿದ್ನಲ್ಲ, ವಾಟರ್ ಶೆಡ್ ಪ್ರಾಕ್ಟೀಸಸ್, ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಅಂದ್ರೆ ಜಲಾನಯನ ನಿರ್ವಹಣೆ ಯಾವ ರೀತಿ ಮಾಡೋದು ಅದ್ರ ಬಗ್ಗೆ ಎಲ್ಲ ಬೆಳಕು ಚೆಲ್ಲುತ್ತೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಬಂದು ಎಸ್ ಕಾಯಕ ನಿಧಿ. ಕಾಯಕ ನಿಧಿ ಅಂತಂದ್ರೆ APMCಗಳಲ್ಲಿ ಅಮಾಲ್ದಾರ್ ಇರ್ತಾರಲ್ಲ, ಸೊ ಅವರಿಗೆ ಒಂದು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡೋದು. ಓಕೆ, ಸೊ ಅವರ ಒಂದು ಇದಿರುತ್ತಲ್ಲಪ್ಪ, ಏನಾದ್ರು ಮರಣ ಹೊಂದಿದಾಗ ಅವರ ರಿಚುವಲ್ಸ್ ಇರುತ್ತಲ್ಲ, ಫೈನಲ್ ರೈಟ್ಸ್ ಎಲ್ಲ ಇರುತ್ತಲ್ಲ, ಸೊ ಆ ಒಂದು ಇವರಿಗೆ ಹಮಾಲ್ದಾರ್, APMCಗಳಲ್ಲಿ ಕೆಲಸ ಮಾಡೋ ಹಮಾಲ್ದಾರರಿಗೆ ನೀಡುವಂತಹ ಅದನ್ನ ಕಾಯಕ ನಿಧಿ. ಕಾಯಕ ನಿಧಿ APMCಗಳು ಯಾಕೆ ಇಲ್ಲಿ ಹೇಳ್ತಂದ್ರೆ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟಿಂಗ್ ಕಮಿಟೀಸ್ ಅಂತ ಅಲ್ವಾ APMCಗಳು ಸ್ಟೇಟ್ ಲಿಸ್ಟ್ ಅಲ್ಲಿ ಇರೋದು. ಓಕೆ, ಸೊ ಇದಕ್ಕೆಲ್ಲ ರಾಜ್ಯನೇ ಭರಿಸೋದು. ಅಮಾಲಗಳಿಗೆ ದುಡ್ಡು ಕೊಡ್ತಾರೆ. ಸರ್ಜಿಕಲ್ ಆಪರೇಷನ್ ಕಾಸ್ಟ್ 1 ಲಕ್ಷದವರೆಗೂ ಕೊಡ್ತಾರೆ. ಓಕೆ, ಒಂದು ವೇಳೆ ಅವ್ರು ತೀರ್ಕೊಂಡಾಗ ಅವರ ಒಂದು ರಿಚುವಲ್ಸ್ಗೆ ಆಲ್ಮೋಸ್ಟ್ ಎಷ್ಟು 25,000ದವರೆಗೂ ಕೊಡ್ತಾರೆ. ಓಕೆ, ಸೊ ಮೊದಲು 10,000 ಕೊಡೋರು ಇವಾಗ ಅದನ್ನ 25,000ಕ್ಕೆ ಹೆಚ್ಚಿಸಿದ್ದಾರೆ. ವೆರಿ ಇಂಪಾರ್ಟೆಂಟ್. ಸೊ ಅದನ್ನ ಕಾಯಕ ನಿಧಿ ಅಂತ ಕರಿತೀವಿ.